ಶಾಸ್ತ್ರ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಇವತ್ತಿಗೆ 15 ದಿನದ ಹಿಂದೆ ನಾವು ಕ್ಲಾಸಸ್ ಶುರು ಮಾಡಿದ್ವಿ. ಮೊದಲನೇ ಅವಧಿಯಲ್ಲಿ ನಾವು ಹಸ್ತಪ್ರತಿ ಅಂದ್ರೇನು, ಕೃತಿ, ಪ್ರತಿ ಮತ್ತು ಕಟ್ಟು ಇವುಗಳ ಅಂತರ ಏನು, ಆಮೇಲೆ ಹಸ್ತಪ್ರತಿಗಳ ಸ್ವರೂಪ ಲಕ್ಷಣಗಳೇನು, ಹಸ್ತಪ್ರತಿಗಳಿಗೆ ಕನ್ನಡದಲ್ಲಿರುವ ಪರಂಪರೆ ಬಗ್ಗೆ ಒಂದಿಷ್ಟು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಆಮೇಲೆ ಲಿಪಿಕಾರರ ಪ್ರಕಾರಗಳು, ಅವರ ಗುಣ ಸ್ವಭಾವಗಳು, ದೋಷಗಳು, ಇವುಗಳ ಬಗ್ಗೆನೂ ಸ್ವಲ್ಪ ಗಮನಿಸಿದ್ವಿ. ಹಸ್ತಪ್ರತಿ ಅಂದರೆ ಕೈಯಿಂದ ಬರೆಯಲಾದ ಎಲ್ಲ ಬಗೆಯ ಬರವಣಿಗೆ ಅನ್ನೋದನ್ನು ಗಮನಿಸಿದ್ವಿ. ಆಮೇಲೆ ಹಸ್ತಪ್ರತಿಗಳು ದಾಖಲು ಪ್ರತಿ, ಶಾಸನ ಪ್ರತಿಗಳಿಗಿಂತ ಭಿನ್ನ ಅನ್ನೋದನ್ನು ಗಮನಿಸಿದ್ವಿ. ಹಾಗೆ ಹಸ್ತಪ್ರತಿಗಳ ಲಕ್ಷಣಗಳೇನೇನು ಅಂತೆಲ್ಲ ನೋಡ್ತಾ ಅದನ್ನು ಯಾವುದರ ಮೇಲೆ ಬರೆಯಲಾಗುತ್ತೆ, ಏನೆಲ್ಲ ಸಾಧನ ಸಲಕರಣೆಗಳನ್ನ ಹಸ್ತಪ್ರತಿಗಳ ಬರವಣಿಗೆಯಲ್ಲಿ ಬಳಸಲಾಗುತ್ತೆ ಅನ್ನೋದನ್ನು ಕೂಡ ಗಮನಿಸ್ತಾ ಹಸ್ತಪ್ರತಿಗಳು ಸಾಮಾನ್ಯವಾಗಿ ತಾಳಪತ್ರ, ಭೂರ್ಜಪತ್ರ, ಕಾಗದದ ಮೇಲೆ ಇರುತ್ತವೆ ಅನ್ನೋದನ್ನೆಲ್ಲ ಚರ್ಚೆ ಮಾಡಿದ್ವಿ. ಆಮೇಲೆ ಹಸ್ತಪ್ರತಿಗಳನ್ನು ಅವುಗಳ ಗಾತ್ರ ಇವುಗಳ ಬಗ್ಗೆನೂ, ಮಧ್ಯದಲ್ಲಿ ಒಂದು ರಂಧ್ರ ಇರುತ್ತೆ, ಅಲ್ಲಿ ಮಧ್ಯದಲ್ಲಿ ರಂಧ್ರ ಯಾಕೆ ಹಾಕಿರ್ತಾರೆ ಅಂದರೆ ಟ್ಯಾಗ್ ಕಟ್ಟಲಿಕ್ಕೆ ಅಥವಾ ಹಗ್ಗ ಕಟ್ಟಿ ಬೈಂಡ್ ಮಾಡೋದಕ್ಕೆ ಅನುಕೂಲ ಆಗೋದಕ್ಕೆ ಅಂತೆಲ್ಲ ಹೇಳಿದ್ದೆ. ಮತ್ತು ರಂಧ್ರಗಳ ಪಕ್ಕದಲ್ಲಿಯೇ ಪುಟ ಸಂಖ್ಯೆಗಳನ್ನ ನಮೂದಿಸೋದ್ರ ಬಗ್ಗೆ ಹೇಳಿದ್ದೆ. ಹಸ್ತಪ್ರತಿಗಳ ಮೊದಲ ಮತ್ತು ಕೊನೆಯ ಪುಟಗಳಲ್ಲಿ ಬ್ಲ್ಯಾಂಕ್ ಪೇಜಸ್, ಓಲೆಗಳನ್ನು ಅಳವಡಿಸಲಾಗಿರುತ್ತೆ. ಪ್ರತಿ ಸಂಧಿಯ ಪ್ರಾರಂಭದಲ್ಲಿ ಸುಳುಹು ಚಿತ್ರಗಳನ್ನ ಸಿಂಗರಿಸಲಾಗಿರುತ್ತೆ. ಆಮೇಲೆ ಕಥಾ ಸಂದರ್ಭವನ್ನು ಸೂಚಿಸುವ ಅಥವಾ ಬಿಂಬಿಸುವ ಚಿತ್ರಗಳನ್ನು ಹಸ್ತಪ್ರತಿಗಳ ಒಡಲಲ್ಲಿ ಅಳವಡಿಸಲಾಗಿರುತ್ತೆ. ಈ ಥರದ ಕೆಲವು ವಿಷಯಗಳನ್ನ ನಾವು ಗಮನಿಸ್ತೀವಿ. ಮತ್ತು ಹಸ್ತಪ್ರತಿಗಳ ಒಳಗೆ ರಕ್ಷಾಪಟ ಇರುತ್ತೆ. ಒಳಗೆ ಅಂದರೆ ಮೊದಲ ಮತ್ತು ಕೊನೆ ಎರಡು ಕವರ್ ಪೇಜ್ ಅಂತೀವಿ, ಆ ಥರದ್ದೊಂದು ರಕ್ಷಾಪಟ ಇರುತ್ತೆ. ಈ ಥರದ ಕೆಲವು ಸಂಗತಿಗಳನ್ನ ನಾವು ಗಮನಿಸ್ತೀವಿ. ಇನ್ನು ಲಿಪಿಕಾರರ ವಿಷಯಕ್ಕೆ ಬಂದರೆ, ಲಿಪಿಕಾರರು ಅಂದರೆ ಯಾರು ಅನ್ನೋದ್ರ ಬಗ್ಗೆ ಗಮನಿಸಿದ್ವಿ. ನಿಯುಕ್ತ ಲಿಪಿಕಾರರು, ವೃತ್ತಿ ಲಿಪಿಕಾರರು ಮತ್ತು ಹವ್ಯಾಸಿ ಲಿಪಿಕಾರರ ಬಗ್ಗೆ ಗಮನಿಸ್ತಾ ಯಾವ ಲಿಪಿಕಾರರ ಸ್ವಭಾವ, ಗುಣ, ಅರ್ಹತೆ, ದೋಷಗಳೇನೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ವಿ. ಇವತ್ತು ನಮ್ಮ ಈ ಸೆಷನ್ನಲ್ಲಿ ಹಸ್ತಪ್ರತಿಯ ಪ್ರಕಾರಗಳು ಅಥವಾ ಬಗೆಗಳು ಅಂತ ಏನು ಹೇಳ್ತಿರೋ ಅವುಗಳ ಬಗ್ಗೆ, ಆಮೇಲೆ ಹಸ್ತಪ್ರತಿಗಳ ವಂಶ ನಿರ್ಣಯ ಸಂಬಂಧ, ಹಸ್ತಪ್ರತಿಗಳಲ್ಲಿ ಕಂಡುಬರುವ ಪ್ರಶಸ್ತಿ ಭಾಗಗಳು, ಮತ್ತು ಹಸ್ತಪ್ರತಿಗಳ ಸಂಗ್ರಹ, ಸಂರಕ್ಷಣೆ, ಕ್ಷೇತ್ರ ಕಾರ್ಯ, ಈ ಎಲ್ಲ ಸಂಗತಿಗಳ ಬಗ್ಗೆ ನಮ್ಮ ಚರ್ಚೆಯನ್ನು ನಡೆಸೋದು ಈ ಸೆಷನ್ನ ಉದ್ದೇಶ. ನಿಮಗೆ ಈ ಸೆಷನ್ನ ತರುವಾಯ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಸಂಗ್ರಹ ಮತ್ತು ಸಂರಕ್ಷಣೆ ಮಾಡುವಾಗ ಹಸ್ತಪ್ರತಿಗಳನ್ನ ಯಾವೆಲ್ಲ ವಿಧಾನಗಳನ್ನ ಅನುಸರಿಸಬೇಕು, ಕ್ಷೇತ್ರ ಕಾರ್ಯ ಮಾಡೋದು ಹೇಗೆ, ಹಸ್ತಪ್ರತಿಗಳ ಸಮಗ್ರ ಸಂಗ್ರಹ, ಸೂಚೀಕರಣ, ಹಸ್ತಪ್ರತಿಗಳ ಓದುವಿಕೆ ಹೇಗೆಲ್ಲ ಆಗುತ್ತೆ, ಈ ಸಂಗತಿಗಳ ಬಗ್ಗೆ ನಿಮಗೊಂದಿಷ್ಟು ತಿಳುವಳಿಕೆ ಸಿಕ್ಕತ್ತೆ ಅಂತ ಭಾವಿಸ್ತೇನೆ. ರೈಟ್, ಈಗ ಹಸ್ತಪ್ರತಿಯ ಬಗೆಗಳಿಗೆ ಹೋಗೋಣ ನಾವು, ಅಥವಾ ಪ್ರಕಾರಗಳು, ಟೈಪ್ಸ್ ಆಫ್ ಮ್ಯಾನ್ಸ್ಕ್ರಿಪ್ಟ್ಸ್. ಹಸ್ತಪ್ರತಿಗಳನ್ನು
ಬರೆಯುವುದಕ್ಕೆ ಬಳಸಲಾದ ವಸ್ತುವಿನ ಆಧಾರದ ಮೇಲೆ ಅವುಗಳನ್ನ ವರ್ಗೀಕರಣ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗೆ ಹಸ್ತಪ್ರತಿಗಳ ವಂಶ ನಿರ್ಣಯದ ಆಧಾರದ ಮೇಲೆ ಅವುಗಳನ್ನು ಹಲವು ಪ್ರಕಾರಗಳಲ್ಲಿ ವಿಂಗಡಿಸಬಹುದು. ಹಸ್ತಪ್ರತಿಗಳನ್ನು ಬರೆಯುವುದಕ್ಕೆ ಬಳಸುವ ವಸ್ತುವಿನ ಆಧಾರದ ಮೇಲೆ, ಹಸ್ತಪ್ರತಿಗಳನ್ನು ಬರೆಯೋದಕ್ಕೆ ಬಳಸಿದ ವಸ್ತುವಿನ ಆಧಾರದ ಮೇಲೆ ಅವುಗಳನ್ನು ವರ್ಗೀಕರಿಸೋದಾದರೆ, ಮೊದಲನೇದು ತಾಳೆಪತ್ರ ಅಥವಾ ತಾಳೆಪ್ರತಿ ಅಥವಾ ಭೂರ್ಜಪತ್ರವನ್ನು ಬಳಸಿಕೊಂಡು ಬರೆಯಲಾದ ಪ್ರತಿಗಳನ್ನು ನಾವು ತಾಳೆಪ್ರತಿಗಳು ಅಂತ ಕರಿತೀವಿ. ಅಥವಾ ತಾಳೆಗರಿ ಅಂತಿರಲ್ಲ, ಅವುಗಳನ್ನು ಬಳಸಿಕೊಂಡು ಬರೆಯಲಾದ ಎಲ್ಲ ಬಗೆಯ ಹಸ್ತಪ್ರತಿಗಳನ್ನು ತಾಳೆಪ್ರತಿಗಳು ಅಂತ ಒಂದು. ಎರಡನೇದು ಕಾಗದದ ಮೇಲೆ ಬರೆಯಲಾಗಿದ್ದರೆ ಅಂಥ ಪ್ರತಿಗಳನ್ನು ಕಾಗದ ಪ್ರತಿಗಳು ಅಂತ ಕರೀತೀವಿ. ಸಾಮಾನ್ಯವಾಗಿ ಹಸ್ತಪ್ರತಿಗಳಲ್ಲಿ ವ್ಯಾಪಕವಾಗಿ ಕಂಡುಬರೋದೇ ಎರಡು ಪ್ರಕಾರಗಳು. ಒಂದು ತಾಳೆಪ್ರತಿಗಳು, ಇನ್ನೊಂದು ಕಾಗದ ಪ್ರತಿಗಳು. ಲೆಟ್ ಮಿ ರಿಮೈಂಡ್ ಯು, ಭೂರ್ಜಪತ್ರ ಅಥವಾ ತಾಳೆಗರಿ ಇವುಗಳ ಮೇಲೆ ಬರೆಯಲಾದ ಪ್ರತಿಗಳನ್ನ ತಾಳೆಪ್ರತಿ ಅಂತ ಕರಿತೀವಿ. ಹಾಗೆ ಕೋರಿ ಕಾಗದ ಅಥವಾ ಕಾಗದ ಇವುಗಳ ಮೇಲೆ ಬರೆಯಲಾದ ಪ್ರತಿಗಳನ್ನ ಕಾಗದ ಪ್ರತಿಗಳು ಅಂತ ಕರಿತೀವಿ. ತಾಳೆಪ್ರತಿಗಳು ಅಂತ ಏನು ವರ್ಗೀಕರಣ ಮಾಡ್ತಿದ್ದೀವಲ್ಲ, ಹಸ್ತಪ್ರತಿಗಳನ್ನ ಪ್ರಕಾರಗಳನ್ನ, ತಾಳೆಗರಿ ಮೇಲೆ ಬರೆದದ್ದನ್ನು, ಸಾಮಾನ್ಯವಾಗಿ ಇವು ಪ್ರಾಚೀನ ಪ್ರತಿಗಳು. ಕಾಗದ ಪ್ರತಿಗಳು ನಮಗೆ ಕಂಡುಬರೋದು 13-14ನೇ ಶತಮಾನದಿಂದ ಈಚೆಗೆ, ಇಸ್ಲಾಮಿಯರ ಪ್ರವೇಶದಿಂದ, ಅವರ ಪರಿಚಯದಿಂದ ಮತ್ತು ಬ್ರಿಟಿಷ್ ಕಾಲಕ್ಕೂ ಕೂಡ ಕಾಗದ ಪ್ರತಿಗಳ ಬಳಕೆ ಇದೆ. ಇದರರ್ಥ ತಾಳೆ ಪ್ರತಿಗಳ ಬಳಕೆ ಕಾಗದ ಪ್ರತಿಗಳ ಬಂದ ಮೇಲೆ ನಿಂತು ಹೋಯಿತು ಅಂತಲ್ಲ, ಎರಡೂ ಜೊತೆಗೆ ಸಾಗಿದೆ. ಆದರೆ 13ನೇ ಶತಮಾನಕ್ಕೆ ಮುಂಚೆ ಕಾಗದ ಪ್ರತಿಗಳು ಸಿಕ್ಕೋದೆಲ್ಲ ತಾಳೆ ಪ್ರತಿಗಳು. ಇದನ್ನು ನಾವು ಲಕ್ಷ್ಯದಲ್ಲಿ ಇರಿಸ್ಕೋಬೇಕು. ಈ ತಾಳೆ ಪ್ರತಿಗಳ ಸುತ್ತಳತೆ, ಅಂಗುಲ, ಅವು ಹೇಗಿರ್ತವೆ ಇವುಗಳನ್ನ ನಾನು ಹಿಂದಿನ ಕ್ಲಾಸಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ದೀನಿ ನಿಮಗೆ. ಉದಾಹರಣೆಗೆ ತಾಳೆ ಪ್ರತಿಗಳು ನಿಮಗೆ ಗೊತ್ತಿರ್ಬೋದು, ಅವುಗಳ ಗಾತ್ರ 1 ಅಂಗುಲದಿಂದ 4 ಅಡಿಗಳವರೆಗೆ ಇರ್ತದೆ. ಅಗಲ ಅರ್ಧ ಅಂಗುಲದಿಂದ 4 ಅಂಗುಲದವರೆಗೆ ಅಂತ. ಅಂಚು ಅಥವಾ ಮಧ್ಯದಲ್ಲಿ ಪುಟ ಸಂಖ್ಯೆ ಇರುತ್ತೆ, ಮಧ್ಯದಲ್ಲಿ ರಂಧ್ರ ಹಾಕಲಾಗಿರುತ್ತೆ. ಈ ಥರದ ವಿವರಗಳನ್ನೆಲ್ಲ ಕೊಟ್ಟಿದ್ದೀನಿ ನಿಮಗೆ, ತಾಳೆ ಪ್ರತಿಗಳು ಹೇಗಿರುತ್ತವೆ ಅನ್ನೋದಕ್ಕೆಲ್ಲ. ಇಂಥ ತಾಳೆ ಪ್ರತಿಗಳು ಅವನ್ನ ವಿಶೇಷವಾಗಿ ತಯಾರಿಕೆ ಮಾಡ್ತಾರೆ. ಅಂದರೆ ಹೇಗೆ ಸಿದ್ಧಪಡಿಸಬೇಕು ಬರೆಯೋದಕ್ಕೆ ಅನ್ನುವಾಗ ಅವುಗಳನ್ನು ನುಣುಪುಗೊಳಿಸುವ, ನಯಗೊಳಿಸುವ ಅನೇಕ ಪೂರ್ವ ಸಿದ್ಧತಾ ವಿಧಾನಗಳಿವೆ. ಅದನ್ನು ಲೇಖನ ಸಾಮಗ್ರಿ ಭಾಗದಲ್ಲಿ ಬಂದಾಗ ನಾನು ಅದನ್ನು ಹೇಳ್ತೀನಿ ನಿಮಗೆ ಮುಂದೆ ಗ್ರಂಥ ಸಂಪಾದನೆ ಶಾಸ್ತ್ರದಲ್ಲಿ. ಒಟ್ಟಿನಲ್ಲಿ ಬಳಸಲಾದ ಬರವಣಿಗೆಯ ಸಾಧನವನ್ನು ಆಧರಿಸಿ, ಮಾಧ್ಯಮವನ್ನು ಆಧರಿಸಿ 2 ಪ್ರಕಾರ, ಒಂದು ತಾಳೆ ಪ್ರತಿ, ಇನ್ನೊಂದು ಕಾಗದ ಪ್ರತಿ. ಇನ್ನು ಈ ಹಸ್ತಪ್ರತಿಗಳನ್ನು ಇನ್ನೊಂದು ನೆಲೆಯಿಂದ ನಾವು ಪ್ರಕಾರಗಳಾಗಿ ವಿಂಗಡಿಸೋದಕ್ಕೆ ಬಳಸೋದೇನೆಂದರೆ ಅವುಗಳ ವಂಶ ನಿರ್ಣಯದ ಮೇಲೆ. ಹಸ್ತಪ್ರತಿಗಳ ವಂಶ ನಿರ್ಣಯ ಅನ್ನೋದು ಒಂದು ಸಬ್ ಥೀಮನ್ನು ಈ ಚಾಪ್ಟರ್ಗೆ ನಿಮಗೆ ಇಟ್ಟಿದ್ದಾರೆ. ನಾನು ಅದನ್ನು ಇಲ್ಲೇ ಎಲಾಬರೇಟ್ ಆಗಿ ಡಿಸ್ಕಸ್ ಮಾಡಿ ಹೋಗ್ಬೋದಿತ್ತು. ಆದರೂ ಫಸ್ಟ್ ಅವನ್ನ ವಂಶ ನಿರ್ಣಯದ ಆಧಾರದ ಮೇಲೆ ಏನು ಪ್ರಕಾರ ಮಾಡ್ತಾರೆ ಅನ್ನೋದನ್ನು ಬರೆಸ್ಬಿಟ್ಟು ಸ್ವಲ್ಪ ಸ್ಥೂಲವಾಗಿ ಹೇಳಿಬಿಟ್ಟು ಹಸ್ತಪ್ರತಿಗಳ ವಂಶ ನಿರ್ಣಯ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ಹೇಳ್ತೇನೆ. ಹಸ್ತಪ್ರತಿಗಳ ವಂಶ ನಿರ್ಣಯವನ್ನು ಆಧರಿಸಿ ಅನೇಕ ಪ್ರಕಾರಗಳಿವೆ. ಅವುಗಳಲ್ಲಿ ಮೊದಲನೇದು ಮೂಲ ಪ್ರತಿ ಅಂತ, ನಂತರದ್ದು ಪರಂಪರಾಗತ ಪ್ರತಿ ಅಂತ. ಮೊದಲನೇದು ಮೂಲ ಪ್ರತಿ, ಎರಡನೇದು ಪರಂಪರಾಗತ ಪ್ರತಿ.
ಪರಂಪರಾಗತ ಪ್ರತಿ. ಈ ಪರಂಪರಾಗತ ಪ್ರತಿಯಲ್ಲಿ ಮತ್ತೆ 2 ಪ್ರಕಾರಗಳು ಬರ್ತವೆ, ಶುದ್ಧ ಸಂತಾನ ಪ್ರತಿ ಮತ್ತು ಅಶುದ್ಧ ಸಂತಾನ ಪ್ರತಿ ಅಂತ. ಪರಂಪರಾಗತ ಪ್ರತಿ ಒಳಗಡೆ 2 ಪ್ರಕಾರ, ಶುದ್ಧ ಸಂತಾನ ಪ್ರತಿ ಮತ್ತು ಅಶುದ್ಧ ಸಂತಾನ ಪ್ರತಿ. ಶುದ್ಧ ಸಂತಾನ ಪ್ರತಿಯೊಳಗೆ ಮತ್ತೆ ಸಬ್ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಶುದ್ಧ ಸಂತಾನ ಪ್ರತಿಯೊಳಗೆ ಸಬ್ ಕ್ಲಾಸಿಫಿಕೇಶನ್ ಅದೇನು ಅಂತ ಹೇಳಿದ್ರೆ, ಮಾತೃಕಾ ಪ್ರತಿ, ಪುತ್ರಿಕಾ ಪ್ರತಿ, ಸದಸ್ಯ ಪ್ರತಿ, ಸೋದರ ಪ್ರತಿ ಅಂತ. ಶುದ್ಧ ಸಂತಾನ ಪ್ರತಿ ಒಳಗಡೆ ಸಬ್ ಕ್ಲಾಸಿಫಿಕೇಶನ್ ಮಾತೃಕಾ ಪ್ರತಿ, ಪುತ್ರಿಕಾ ಪ್ರತಿ, ಸೋದರ ಪ್ರತಿ, ಸದಸ್ಯ ಪ್ರತಿ. ಇನ್ನು ಅಶುದ್ಧ ಸಂತಾನ ಪ್ರತಿ ಅಂತ ಇತ್ತಲ್ಲ, ಪರಂಪರಾಗತ ಪ್ರತಿ ಒಳಗಡೆ ಇನ್ನೊಂದು ಡಿವಿಷನ್ ಕ್ಲಾಸಿಫಿಕೇಶನ್. ಆ ಅಶುದ್ಧ ಸಂತಾನ ಪ್ರತಿ ಒಳಗೂ ಮತ್ತೆ ಸಬ್ ಕ್ಲಾಸಿಫಿಕೇಶನ್ ಮಾಡೋದಕ್ಕೆ ಅವಕಾಶ ಇದೆ. ಮಾತೃಕಾ ಪ್ರತಿ, ಪುತ್ರಿಕಾ ಪ್ರತಿ, ಸೋದರ ಪ್ರತಿ, ಸದಸ್ಯ ಪ್ರತಿ. ಅಂದರೆ ಶುದ್ಧ ಸಂತಾನದಲ್ಲಿ ಹೆಂಗೆ 4 ಬಂದಿತ್ತಲ್ಲ, ಇಲ್ಲೂ ಹಾಗೆ ಅಶುದ್ಧ ಸಂತಾನ ಪ್ರತಿಯೊಳಗೂ ಮಾತೃಕಾ, ಪುತ್ರಿಕಾ, ಸೋದರ, ಸದಸ್ಯ ಪ್ರತಿ. ಅಲ್ಲೂ 4 ಡಿವಿಷನ್ನು, ಇಲ್ಲಿ 4 ಸಬ್ ಡಿವಿಷನ್ಸ್. ಸರಿ, ಇದೆಲ್ಲ ಕೂಡ ಏನು ಅನ್ನಿಸ್ಕೊಳ್ಳುತ್ತೆ, ಪರಂಪರಾಗತ ಪ್ರತಿ. ಅಂದರೆ ಶುದ್ಧ ಸಂತಾನ, ಅಶುದ್ಧ ಸಂತಾನ, ಮಾತೃಕಾ, ಪುತ್ರಿಕಾ, ಸೋದರ, ಸದಸ್ಯ, ಆಲ್ ದೀಸ್ ಕ್ಲಾಸಿಫಿಕೇಶನ್ಸ್ ಆರ್ ಕಮ್ ಅಂಡರ್ ದ ಬ್ಯಾನರ್ ಆಫ್ ಪರಂಪರಾಗತ ಪ್ರತಿ. ಇವಲ್ಲದೆ ಇನ್ನೊಂದು ವರ್ಗೀಕರಣ ಇದೆ, ಇನ್ನೊಂದು ಹಸ್ತಪ್ರತಿಯ ಪ್ರಕಾರ ಏನು ಅಂದರೆ ಏಕೈಕ ಹಸ್ತಪ್ರತಿ ಅಂತ. ಏಕೈಕ ಹಸ್ತಪ್ರತಿ, ಮತ್ತೊಂದು ಸಂರಕ್ಷಿತ ಹಸ್ತಪ್ರತಿ, ಇನ್ನೊಂದು ಮಿಶ್ರ ಹಸ್ತಪ್ರತಿ ಅಂತ. ಮಿಶ್ರ ಹಸ್ತಪ್ರತಿ ಅಂದರೆ ಮೂಲ ಪ್ರತಿ 1, ಪರಂಪರಾಗತ ಪ್ರತಿ 2, 3ನೇದು ಏಕೈಕ ಹಸ್ತಪ್ರತಿ, 4ನೇದು ಸಂರಕ್ಷಿತ ಹಸ್ತಪ್ರತಿ, 5ನೇದು ಮಿಶ್ರ ಹಸ್ತಪ್ರತಿ ಅಂತ. ಆದರೆ 2ನೇದರಲ್ಲಿ ದೇರ್ ಆರ್ ವೇರಿಯಸ್ ಸಬ್ ಕ್ಲಾಸಿಫಿಕೇಶನ್ಸ್. ಸರ್, ಹಿಂಗಂದ್ರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಮೊದಲು ಹಸ್ತಪ್ರತಿಗಳ ವಂಶ ನಿರ್ಣಯ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರೆ ನಮಗೆ ಈ ಟರ್ಮಿನಾಲಜಿಗಳನ್ನೇನು ಹಸ್ತಪ್ರತಿಯ ಪ್ರಕಾರಗಳಿಗೆ ಸಂಬಂಧಪಟ್ಟಂಗೆ ನಾನು ಏನು ಪರಿಭಾಷೆಗಳನ್ನ ಬಳಸಿದ್ದೀನೋ ಅದು ನಿಮಗೆ ಅರ್ಥ ಆಗುತ್ತೆ. ಹಾಗಾದರೆ ಅರ್ಥ ಮಾಡ್ಕೊಳ್ಳೋಣ. ಹಸ್ತಪ್ರತಿಗಳ ವಂಶ ನಿರ್ಣಯ ಮಾಡೋದು ಹೇಗೆ? ವಂಶ ನಿರ್ಣಯವನ್ನು ಯಾಕೆ ಮಾಡಬೇಕು? ಮೊದಲನೇದಾಗಿ ಇದಕ್ಕೆ ನಾನು ಕೊಡೋ ಸಫೈಸ್ ಏನು ಅಂತ ಹೇಳಿದ್ರೆ, ಸಾವಿರಾರು ವರ್ಷಗಳಿಂದ ಜನ ಕೈಯಿಂದ ಬರಹ ಮಾಡಿಕೊಂಡು ಬಂದಿದ್ದಾರೆ. ನಮ್ಮ ಕವಿಗಳು ತಮ್ಮ ಕೃತಿಗಳನ್ನ ಕೈಯಿಂದ ಬರೆದಿದ್ದಾರೆ. ಅನಂತರ ಅದನ್ನು ಓದೋರು ಸಹೃದಯರು ತಾವು ಕೈಯಿಂದಲೇ ಅವುಗಳನ್ನ ಬರ್ಕೊಂಡು ಹೋಗಿದ್ದಾರೆ. ಅಂದರೆ ಒಬ್ಬರು ನೋಡಿ ಇನ್ನೊಬ್ಬರು, ಎ ನೋಡಿ ಬಿ, ಬಿ ನೋಡಿ ಸಿ, ಸಿ ನೋಡಿ ಡಿ, ಡಿ ನೋಡಿ ಇ, ಹೀಗೆ ಯಾರ್ಯಾರೋ ಎಕ್ಸ್ ನೋಡಿ ಝೆಡ್, ಝೆಡ್ ನೋಡಿ ವೈ, ಹೀಗೆಲ್ಲ ಬರ್ಕೊಂಡು ಇಟ್ಕೊಂಡಿದ್ದಾರೆ. ಹೀಗೆ ಬರ್ಕೊಂಡು ಇಟ್ಕೊಂಡಿದ್ದಾರಲ್ಲ, ಇವು ಯಾವ ಒರಿಜಿನಲ್ಸ್ ಅಲ್ಲ. ಅಂದರೆ ಏನರ್ಥ ಅಂದರೆ ಡೂಪ್ಲಿಕೇಟ್ ಕಾಪೀಸ್ ಇವು. ನಮಗಿರೋದೇನು ಅಂದರೆ, ನಮಗೆ ಸಿಗೋ ಹಸ್ತಪ್ರತಿಗಳು ಎಲ್ಲ ಡೂಪ್ಲಿಕೇಟ್ ಕಾಪೀಸ್. ಈ ವಂಶ ನಿರ್ಣಯ ಯಾಕೆ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಒಬ್ಬರು ನೋಡಿ ಒಬ್ಬರು ಬರ್ಕೊಳ್ಳುವಾಗ ಏನು ಮಾಡ್ತೀವಿ ಅಂದರೆ, ಎ ನೋಡಿ ಬಿ ಬರ್ಕೊಳ್ಳುವಾಗ ಎ 10 ತಪ್ಪು ಮಾಡಿದರೆ ಬಿ ಎ ಮಾಡಿದ 10 ತಪ್ಪುಗಳನ್ನು ಸೇರಿಸ್ಕೊಳ್ತಾನೆ.
ಅಂದರೆ ಎ ನೋಡಿ ಬಿ, ಬಿ ನೋಡಿ ಸಿ, ಸಿ ನೋಡಿ ಡಿ, ಡಿ ನೋಡಿ ಇ ಬರ್ಕೊಳ್ಳುವಾಗ ಏನಾಗುತ್ತೆ, ಒಬ್ಬರು ನೋಡಿ ಒಬ್ಬರು ಬರ್ಕೊಳ್ಳುವಾಗ ತಪ್ಪುಗಳಾಗುತ್ತೆ. ಯಾಕಾಗ್ತದೆ ತಪ್ಪು ಅಂದರೆ, ನಾವು ಗ್ರಂಥ ಸಂಪಾದನೆಯಲ್ಲಿ ಹಸ್ತಪ್ರತಿಶಾಸ್ತ್ರದಲ್ಲಿ ಒಂದು 3 ಮಾತು ಹೇಳ್ತೀವಿ. ಒಬ್ಬರು ನೋಡಿ ಇನ್ನೊಬ್ಬರು ಬರ್ಕೊಳ್ಳುವಾಗ 3 ಬಗೆಯ ತಪ್ಪುಗಳಾಗುತ್ತೆ. ಕಣ್ಣು ತಪ್ಪು, ಕೈ ತಪ್ಪು ಮತ್ತು ಕಿವಿ ತಪ್ಪು ಅಂತ. ಕಣ್ಣು ತಪ್ಪು ಅಂದರೆ ಏನು ಗೊತ್ತಾ, ನೀವು ಎ ನೋಡಿ ಬಿ ಬರ್ಕೊಳ್ಳುವಾಗ ಬಿ ಎ ಬರೆದು ಒಂದು ಅಕ್ಷರನ ಅವನ ಕಣ್ಣು ಅದು ಕ ಇದ್ದರೆ ತ ಅಂತ ಓದಿ ತಪ್ಪಾಗಿ ಓದ್ಕೊಂಡಿರ್ತದೆ ಕಣ್ಣು. ಅಥವಾ ಕೆಲವು ಅಕ್ಷರಗಳನ್ನ ಬರೆಯುವಾಗ ಕೆಲವರು ಸಿಮಿಲ್ಯಾರಿಟೀಸ್ ಥರ ಬರೆಯೋದ್ರಿಂದ ಈ ಒತ್ತು ವ್ಯಂಜನ ಇವನ್ನೆಲ್ಲ ಒಬ್ಬರು ಬರೆದಿದ್ದನ್ನು ಇನ್ನೊಬ್ಬರು ತಪ್ಪಾಗಿ, ಅವರ ಕಣ್ಣು ತಪ್ಪಾಗಿ ಗ್ರಹಿಸ್ಕೊಂಡಿದ್ದು ಈ ಅಕ್ಷರ ಅಲ್ಲ ಇದು ಎ ಅಂತ. ಅಂದರೆ ಒಂದು ಸ್ವರವನ್ನು ಇನ್ನೊಂದು ಸ್ವರವಾಗಿ, ಬೇರೊಂದು ಸ್ವರ ಆಗಿ, ಒಂದು ವ್ಯಂಜನನ ಮತ್ತೊಂದು ವ್ಯಂಜನವಾಗಿ ಕಣ್ಣು ತಪ್ಪಾಗಿ ಗ್ರಹಿಸುತ್ತೆ. ಹಾಗೆ ಗ್ರಹಿಸಿ ತಪ್ಪು ಬರ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಉದ್ದೇಶಪೂರ್ವಕನೋ ಅನುದ್ದೇಶಪೂರ್ವಕನೋ. ಎರಡನೇದು ಕೈ ತಪ್ಪು ಅಂತ. ಏನೋ ಅಕ್ಷರ ಬರೆಯುವಾಗ ಕೈ ತಪ್ಪಿ ಏನೋ ಬರೆದು ಬಿಡುತ್ತೆ. ಇನ್ನೊಂದು ಕಿವಿ ತಪ್ಪು ಅಂತ. ಒಬ್ಬರು ಓದ್ತಾ ಹೋಗಿ ಇನ್ನೊಬ್ಬರು ಬರಿತಾ ಹೋಗ್ತಿರ್ತಾರೆ. ಆಗ ಓದ್ತಾ ಒಬ್ಬನು ಡಿಕ್ಟೇಷನ್ ಕೊಡೋವನು ಏನೋ ಒಂದು ಹೇಳಿರ್ತಾನೆ, ಬರ್ಕೊಳ್ಳೋ ಅನ್ನೋದನ್ನು ಮತ್ತೊಂದು ಏನೋ ಒಂದನ್ನು ಕೇಳಿಸ್ಕೊಂಡು ತಪ್ಪು ಬರ್ಕೊಳ್ತಾನೆ. ಸೊ ನಮ್ಮ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಈ ಕಣ್ಣು ತಪ್ಪು, ಕೈ ತಪ್ಪು, ಕಿವಿ ತಪ್ಪಿನಿಂದ ಮೂಲ ಕವಿ ಏನು ಬರೆದಿದ್ನಲ್ಲ ಅದು ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಹೋಗುವಾಗಲೆಲ್ಲ ಅನೇಕ ಏನಾಗಿವೆ ತಪ್ಪುಗಳು, ದೋಷಗಳು, ಪ್ರಮಾದಗಳು ಸಂಭವಿಸಿವೆ. ಇಂತಹವುಗಳನ್ನು ಸ್ಖಾಲಿತ್ಯ ಅಂತ ಕರಿತೀವಿ. ಇಂತಹವುಗಳನ್ನ ನಾವೇನಂತ ಕರಿತೀವಿ, ಸ್ಖಾಲಿತ್ಯ ಅಂತ. ತಪ್ಪುಗಳಿದೆಯಲ್ಲ ಅದನ್ನೆಲ್ಲ, ದೋಷಗಳು, ತಪ್ಪುಗಳು, ಇವುಗಳನ್ನ ಸ್ಖಾಲಿತ್ಯಗಳು ಅಂತ ಕರಿತೀವಿ. ಸೊ ನಮಗೆ ಈಗ ಈ ತಪ್ಪುಗಳನ್ನ ಸರಿಪಡಿಸಬೇಕಾಗಿದೆ. ಹಸ್ತಪ್ರತಿಗಳನ್ನ ನಾವೇನು ಮಾಡ್ತೀವಿ, ಈಗ ಮುದ್ರಣೆ ಮಾಡರ್ನ್ ಪ್ರಿಂಟಿಂಗ್ ಫೆಸಿಲಿಟಿ ಬಂದಿರೋದ್ರಿಂದ, ಆಧುನಿಕ ಮುದ್ರಣೆ ಆವಿಷ್ಕಾರ ಆಗಿರೋದ್ರಿಂದ ನಾವೀಗ ಪ್ರಿಂಟ್ ಮಾಡುವಾಗ ಹಿಂದೆ ನಮ್ಮ ಪರಂಪರೆ ಉದ್ದಕ್ಕೂ ಯಾವುದೋ ವಸ್ತುವನ್ನು ಹೆಸರುಗಳನ್ನ, ವಿಷಯಗಳನ್ನ, ಸಂಗತಿಗಳನ್ನ ಒಬ್ಬರಿಂದ ಇನ್ನೊಬ್ಬರು ಬರ್ಕೊಂಡು ಬರುವಾಗ ತಪ್ಪುಗಳನ್ನ ಮಾಡಿದ್ದಾರೆ. ಯಾವ್ಯಾವುದು? ಕಣ್ಣು ತಪ್ಪು, ಕೈ ತಪ್ಪು, ಕಿವಿ ತಪ್ಪು. ಈ ತಪ್ಪುಗಳನ್ನ ಸರಿಪಡಿಸೋದಕ್ಕೆ ನಮಗೆ ಮುಖ್ಯವಾಗಿ ಏನು ಬೇಕು ಅಂದರೆ ಹಸ್ತಪ್ರತಿಗಳ ವಂಶ ನಿರ್ಣಯವನ್ನು ಮಾಡಬೇಕು. ವಂಶ ಸಂಬಂಧ ನಿರ್ಣಯ ಹೇಗೆ ಇದು ಅಂತ ಹೇಳಿದ್ರೆ, ಯಾರನ್ನು ನೋಡಿ ಯಾರು ಬರ್ಕೊಂಡಾರ ಅಂತ ನೋಡಬೇಕು. ಅದೇ ವಂಶ ನಿರ್ಣಯ. ಅಂದರೆ ಎ ನೋಡಿ ಬಿ ಬರೋದ್ನೋ, ಬಿ ನೋಡಿ ಡಿ ಬರೋದ್ನೋ, ಸಿ ನೋಡಿ ಇ ಬರೋದ್ನೋ, ಅಂದರೆ ಯಾರನ್ನ ನೋಡಿ ಯಾರ್ಯಾರು ಬರ್ಕೊಂಡು ಬಂದಿದ್ದಾರೆ ಅಂತ, ಯಾರನ್ನ ಯಾರು ಕಾಪಿ ಮಾಡ್ಯಾರ, ಡುಪ್ಲಿಕೇಟ್. ಹೀಗೆ ಮಾಡೋದ್ರಿಂದ ಏನು ಪ್ರಯೋಜನ ಸರ್ ಅಂದರೆ, ನಾವು ಅತ್ಯಂತ ಯಾರು ನೋಡಿ ಯಾರು ಬರ್ದಾರ ಅಂತ ನೋಡ್ತಾ ಹೋದಾಗ ಹಳೆಯ ಪ್ರತಿ ಯಾವುದಿದೆಯಲ್ಲ, ಓಲ್ಡೆಸ್ಟ್, ಈ ಆಸ್ತಿ ಪತ್ರಗಳನ್ನ ಹುಡುಕ್ತಿರ್ತೀರಿ, ಗಮನಿಸ್ಬೇಕು ನೀವು. ಯಾರಿಂದ ಆಸ್ತಿ ಯಾರಿಗೆ ಪರಭಾರಿ ಆಗಿದೆ ಅಂತ ಇವರಿಂದ ಇವ್ರಿಗೆ ಬಂತು, ಇವರಿಂದ ಇವ್ರಿಗೆ ಟ್ರಾನ್ಸ್ಫರ್ ಆಯಿತು, ಇವರಿಂದ ಇವ್ರಿಗೆ ಟ್ರಾನ್ಸ್ಫರ್ ಆಯಿತು ಅಂತ ನೋಡುವಾಗ ಮೂಲ ಎಲ್ಲಿಂದ ಬಂತು ಅಂತ ನೋಡ್ತೀರಲ್ಲ, ಹಾಗೆದು ಮೂಲ ಎಲ್ಲಿಂದ ಬಂತು ಅಂದರೆ ಒರಿಜಿನಾಲಿಟಿ ಆಫ್ ದಿ ಪ್ರಾಪರ್ಟಿ ಎಲ್ಲಿಂದ ಎಸ್ಟಾಬ್ಲಿಷ್ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತೀರಲ್ಲ, ಹಾಗೆ ಹಸ್ತಪ್ರತಿಗಳನ್ನು ಯಾರನ್ನು ನೋಡಿ ಬರೆದ್ರು ಅಂತ ಗೊತ್ತಾದರೆ, ಮೂಲದ ಪ್ರತಿ ಏನಾದರೂ ಸಿಕ್ಕರೆ ದೋಷಗಳನ್ನ ಪತ್ತೆ ಹಚ್ಚಿ ಅವನ್ನು ಸರಿಪಡಿಸಿ ಶುದ್ಧ ಪಠ್ಯವನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೆ ಸಾಧ್ಯ, ಅನುಕೂಲ ಅನ್ನೋ ಕಾರಣಕ್ಕೆ ನಾವು ಹಸ್ತಪ್ರತಿಗಳ ವಂಶ ನಿರ್ಣಯವನ್ನು ಮಾಡ್ತೀವಿ. ಅಂದರೆ ಯಾರನ್ನು ನೋಡಿ ಯಾರು ಬರ್ಕೊಂಡ್ರು ಅಂತ. ಸೊ ಈ ವಂಶ ನಿರ್ಣಯ ಮಾಡುವಾಗ ಏನು ಮಾಡ್ತೀವಿ ಅಂದರೆ, ಕವಿಯಿಂದ ಇಳಿದು ಬಂದ ಪ್ರತಿಗೆ ನಾವು ಮೂಲ ಪ್ರತಿ ಅಂತ ಕರಿತೀವಿ. ಮೂಲ ಪ್ರತಿ ಅಂದರೆ ಯಾವುದು ಅಂದರೆ ಕವಿಯಿಂದ ನೇರವಾಗಿ ಇಳಿದು ಬಂದಿರಬೇಕು. ಸದ್ಯಕ್ಕೆ ಸಾವಿರಾರು ವರ್ಷಗಳ ಚರಿತ್ರೆಯಲ್ಲಿ ಕವಿಯಿಂದ ನೇರವಾಗಿ ಬರೆಯಲ್ಪಟ್ಟ ಹ್ಯಾಂಡ್ ರಿಟನ್ ಕಾಪಿ ಇದೆಯಲ್ಲ, ಅದು ನಮಗೆ ಯಾವುದು ಸಿಗೋದಿಲ್ಲ. ಪಂಪ್ನಿಂದ ಹಿಡ್ಕೊಂಡು, ವಚನಕಾರರಿಂದ ಹಿಡ್ಕೊಂಡು, ಕುಮಾರವ್ಯಾಸನ ತನಕ ಯಾರ್ಯಾರು ಕವಿಗಳು ಬರೆದಾರಲ್ಲ ಅವರ ಒರಿಜಿನಲ್ ರೈಟಿಂಗ್ ಕಾಪಿ ನಮಗೆ ಯಾವುದು ಸಿಕ್ಕೋದಿಲ್ಲ. ಹಾಗಾದರೆ ಸಿಗೋದು ಯಾವುದು ಅಂದರೆ ಎಲ್ಲ ಡೂಪ್ಲಿಕೇಟ್ಸ್. ನಮಗೆ ಸಿಗುವ ಎಲ್ಲ ಡೂಪ್ಲಿಕೇಟ್ ಹಸ್ತಪ್ರತಿಗಳನ್ನು ಇಟ್ಟುಕೊಂಡು, ಡೂಪ್ಲಿಕೇಟ್ ಅಂದರೆ ನೀವೇನು ತಪ್ಪು ತಿಳ್ಕೊಬಾರದು, ಜಸ್ಟ್ ಕಾಪಿ ಅಂತ.
ಕಾಪಿ. ಹೀಗೆ ಸಿಗುವ ಎಲ್ಲ ಕಾಪಿಗಳನ್ನ ತಗೊಂಡು ಯಾರನ್ನು ನೋಡಿ ಯಾರು ಬರ್ಕೊಂಡಿದ್ದಾರೆ ಅಂತ ಗುರುತು ಮಾಡೋದು. ಅಂದರೆ ತಪ್ಪುಗಳು, ಸ್ಕಾಲಿತ್ಯಗಳು ಅಂತ ಏನು ಹೇಳ್ತೀವೋ ಅವನ್ನ ಮಿನಿಮೈಸ್ ಮಾಡೋದು ಇದರ ಉದ್ದೇಶ. ಹೀಗೆ ಮಾಡುವಾಗ ನಮಗೆ ಯಾರನ್ನು ನೋಡಿ ಯಾರನ್ನು ಬರ್ಕೊಂಡಿದ್ದಾರೆ ಅಂತ ಗೊತ್ತು ಮಾಡಿಕೊಂಡ್ರೆ ಆಗ ಎರಡು ಸಂಗತಿಗಳಿಗೆ ಹೋಗ್ಬೋದು ನಾವು. ಅಂದರೆ ಅತ್ಯಂತ ಹಳೆಯದು ಎಲ್ಲ ಒಬ್ಬರು ನೋಡಿ ಯಾರು ಬರ್ಕೊಂಡಿದ್ದಾರಲ್ಲ ಎಲ್ಲದಕ್ಕಿಂತ ಮೂಲಕ್ಕೆ ಹೋಗ್ತಿದೆಯಲ್ಲ, ಹಾಗೆ ಹೋಗುವಾಗ ನಾವೇನು ಮಾಡ್ತೀವಿ ಅಂದರೆ ಹಸ್ತಪ್ರತಿಗಳನ್ನ ಅನೇಕ ಪ್ರಕಾರಗಳಾಗಿ ವಿಂಗಡಿಸ್ತೀವಿ. ಅದರಲ್ಲಿ ಮೊದಲನೇದನ್ನು ಡಿಸ್ಕಷನ್ಗೆ ಬರೋಣ, ಮತ್ತೆ ನಾನು ಆಮೇಲೆ ವಂಶ ನಿರ್ಣಯಕ್ಕೆ ಬರ್ತೀನಿ ಕೊನೆಗೆ. ಅಥವಾ ಇದನ್ನು ವಿವರಿಸ್ತಾ ಹೋದಂಗೆ ನಿಮಗೆ ವಂಶ ನಿರ್ಣಯ ಹೇಗೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಮೊದಲನೇದು ಮೂಲ ಪ್ರತಿ ಅಂತ. ಕವಿಯಿಂದ ಇಳಿದು ಬಂದ ಪ್ರತಿ ಇದೆಯಲ್ಲ ಅದು ಸಿಗೋದೇ ಇಲ್ಲ. 16-17ನೇ ಶತಮಾನದ ಅಷ್ಟೇ ಮುದ್ದಣ್ಣನ ತನಕ ನಮಗೆ ಒರಿಜಿನಲ್ ಕವಿಯೇ ಬರೆದ ಕಾಪಿ ಇದೆಯಲ್ಲ ಅದು ಸಿಗೋದೇ ಇಲ್ಲ. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಹಾಗಾದರೆ ಮೂಲ ಪ್ರತಿ ಅಂದೆ ಯಾವುದು ಅಂತ ಹೇಳಿದ್ರೆ, ಕವಿಯೇ ಬರೆದಿದ್ರೆ ಅದಿಲ್ಲಲ್ಲ, ಅತ್ಯಂತ ಹಳೆಯ ಪ್ರತಿ ಯಾವುದಿದೆಯಲ್ಲ, ದಿ ಓಲ್ಡೆಸ್ಟ್ ಒನ್, ಅದನ್ನು ನಾವು ಮೂಲ ಪ್ರತಿ ಅನ್ನಬಹುದೇ ಅಂತ ಕೇಳಿದ್ರೆ ಇಲ್ಲ. ಕವಿ ಏನು ಬರೆದಿದ್ದಾನೋ ಅದೇ ಮೂಲ, ದಟ್ಸ್ ದ ಒರಿಜಿನಲ್ ಕಾಪಿ. ಕವಿ ಬರೆದದ್ದು ನಮಗೆ ಸಿಗೋದಿಲ್ಲ. ಹಾಗಾದರೆ ಮೂಲ ಪ್ರತಿ ಅನ್ನೋದು ಹಸ್ತಪ್ರತಿ ಹುಡುಕಾಟದ ಸಂದರ್ಭದಲ್ಲಿ ಎಂದಿಗೂ ಸಿಗಲಾರದ ಕಗ್ಗಂಟು ಅನ್ನೋದನ್ನು ನೆನಪಿಡಬೇಕು. ಮೂಲ ಪ್ರತಿ ಹುಡುಕೋದು ಅಂದರೆ ಎಂದಿಗೂ ಸಿಗಲಾರದ ವಸ್ತುವೊಂದನ್ನು ಹುಡುಕದ ಹಾಗೆ. ಹಾಗಾದರೆ ನಾವು ಹಸ್ತಪ್ರತಿಗಳನ್ನ ಎಲ್ಲಿಗೆ ಹೋಗಬೇಕು ಹುಡುಕಾಟದಲ್ಲಿ ಅಂದರೆ, ನಮಗೆ ಸಿಗೋದೆಲ್ಲ ಪರಂಪರಾಗತ ಪ್ರತಿಗಳು. ಕವಿಯಿಂದ ಬರೆದದ್ದನ್ನು ಯಾರೋ ನೋಡ್ಕೊಂಡು ಮತ್ತೊಬ್ಬರು ಬರ್ಕೊಂಡಿದ್ದಾರಲ್ಲ, ಒಬ್ಬರು ನೋಡಿ ಇನ್ನೊಬ್ಬರು, ಒಬ್ಬರು ನೋಡಿ ಇನ್ನೊಬ್ಬರು, ಒಬ್ಬರು ನೋಡಿ ಇನ್ನೊಬ್ಬರು, ಅವಕ್ಕೆಲ್ಲ ನಾವು ಪರಂಪರಾಗತ ಪ್ರತಿ ಅಂತ ಕರಿತೀವಿ. ನಮಗೆ ಕವಿಯೇ ಬರೆದ ಪ್ರತಿಗಳು ಅಂತೇನಿವೆಯಲ್ಲ, ಮೂಲ ಪ್ರತಿ, ಅವು ಸಿಗೋದು ಎಲ್ಲಿಂದ ಅಂತ ಹೇಳಿದ್ರೆ ಸುಮಾರು 17ನೇ ಶತಮಾನ 16ನೇ ಶತಮಾನದಿಂದ ಈಚಿನವು ಕೆಲವು ಸಿಗುತ್ತವೆ. ರೇರೆಸ್ಟ್ ಆಫ್ ದ ರೇರ್ ಜೆಮ್ಸ್ ಅವು. ಆದರೆ ಪರಂಪರಾಗತ ಪ್ರತಿಗಳು ಬೇಕಾದಷ್ಟು ಸಿಗುತ್ತವೆ. ಪರಂಪರಾಗತ ಪ್ರತಿ ಅಂದರೆ ಯಾರ್ಯಾರೋ ಕಾಪಿ ಮಾಡಿಕೊಂಡು ಇಲ್ಲಿ ತನಕ ಸಾಗಿ ಬಂದಿರುವ ಎಲ್ಲ ಬಗೆಯ ಪ್ರತಿಗಳು. ಈ ಎಲ್ಲ ಬಗೆಯ ಸಾಗಿ ಬಂದಿರುವ ಪ್ರತಿಗಳು ಇದೆಯಲ್ಲ ಪರಂಪರಾಗತ ಪ್ರತಿ, ಇವುಗಳು ಎಷ್ಟು ಹಳೆಯವು ಅಂತ ಹೇಳಿದ್ರೆ, ಪರಂಪರಾಗತ ಪ್ರತಿಗಳಲ್ಲಿ ಕರ್ನಾಟಕ ಕಾದಂಬರಿ ಸಿಗುತ್ತೆ, ಚೌಂಡರಸನ ನಳಚರಿತ್ರೆ ಸಿಗುತ್ತೆ, ಧರ್ಮನಾಥ ಪುರಾಣ ಸಿಗುತ್ತೆ, ಆಮೇಲೆ ಮಹಾಲಿಂಗ ಸ್ವಾಮಿಯ ಬಾಲರಾಮನ ಸಾಂಗತ್ಯ ಸಿಗುತ್ತೆ, ಆಮೇಲೆ ಶಬ್ದವನಿ ದರ್ಪಣದ ಟೀಕು ಸಿಗುತ್ತೆ. ಇನ್ನೊಂದು ಸಾರಿ ಹೇಳ್ತೇನೆ, ನಮಗೆ ಸಿಕ್ಕಿರುವ ಪಾರಂಪರಿಕವಾದ ಪ್ರಾಚೀನ ಪ್ರತಿಗಳು ಯಾವುವು ಅಂತ ಹೇಳಿದ್ರೆ ಕರ್ನಾಟಕ ಕಾದಂಬರಿ, ಎರಡನೇ ನಾಗವರ ಬಂದು, ಚೌಂಡರಸನ ನಳಚರಿತೆ, ಇನ್ನು ಧರ್ಮನಾಥ ಪುರಾಣ, ಬಾಲರಾಮನ ಸಾಂಗತ್ಯ, ಶಬ್ದಮಣಿ ದರ್ಪಣದ ಟೀಕು, ದರ್ಪಣ ಅಲ್ಲ ಅದರ ಮೇಲೆ ಬರೆಯಲಾದ ಟೀಕು, ಈ ಥರದ ಕೆಲವು ಪ್ರಾಚೀನ ಪರಂಪರಾಗತವಾದ ಪ್ರತಿಗಳು ಸಿಗುತ್ತವೆ. ಈ ಪರಂಪರಾಗತವಾದ ಪ್ರತಿಗಳಲ್ಲಿ ಮತ್ತೆ ಎರಡು ಅಂತ ಹೇಳಿದೆ, ಶುದ್ಧ ಸಂತಾನ ಪ್ರತಿ, ಅಶುದ್ಧ ಸಂತಾನ ಪ್ರತಿ ಅಂತ. ಏನಿದು ಶುದ್ಧ ಸಂತಾನ ಅಶುದ್ಧ ಸಂತಾನ ಅಂತ ಹೇಳಿದ್ರೆ, ಏನ ನೋಡಿ ಬಿ ಬರ್ಕೊಳ್ತಾನಲ್ಲ, ಬಿನ ನೋಡಿ ಸಿ ಬರ್ಕೊಳ್ತಾನೆ. ಸಿ ಬರ್ಕೊಳ್ಳುವಾಗ ಏನು ನೋಡೋದು ಬಿನು ನೋಡೋದು ಇಬ್ಬರನ್ನು ನೋಡಿ ಬರ್ಕೊಂಡ್ರೆ ಅವನನ್ನು ಅರ್ಧ ಫಾಲೋ ಮಾಡಿರ್ತಾನೆ, ಇವನನ್ನು ಅರ್ಧ ಫಾಲೋ ಮಾಡಿರ್ತಾನೆ. ಆಗ ಅದು ಅಶುದ್ಧ ಸಂತಾನ ಆಗುತ್ತೆ. ಶುದ್ಧ ಸಂತಾನ ಯಾವುದಪ್ಪ ಅಂತ ಹೇಳಿದ್ರೆ,
ಆದಿಯಿಂದ ಮಧ್ಯದವರೆಗೂ ಒಬ್ಬನನ್ನೇ ನೋಡಿಕೊಂಡು ಬರೀಬೇಕು. ಉದಾಹರಣೆ ಎಕ್ಸ್ ಅನ್ನೋ ಒಂದು ಪರಂಪರಾಗತ ಪ್ರತಿ ಇದೆ ಅಂತ ಇಟ್ಕೊಳ್ಳಿ. ಅದನ್ನು ನೋಡಿ ಝೆಡ್ ಬರ್ಕೊಳ್ಳುವಾಗ ಎಕ್ಸಿಂದ ಅರ್ಧ ನೋಡೋದು ಝೆಡ್ಡಿಂದ ಅರ್ಧ ನೋಡೋದು ಮಾಡಿಬಿಟ್ರೆ ಅವನದು ಅರ್ಧ ದೋಷಗಳು ಇವನದ್ರೊಳಗೆ ಬಂತು, ಮತ್ತು ಎಕ್ಸಿಂದ ಅರ್ಧ ದೋಷ ವೈದ ಅರ್ಧ ದೋಷ ಬಂದು ಝೆಡ್ ಒಳಗೆ ಸೇರ್ಕೊಳ್ತು. ಅಂದರೆ ಒಂದೇ ಸಂತಾನದಿಂದ ಬಂದ ಪ್ರತಿ ಅಲ್ಲ ಇದು ಅಂತ, ಅರ್ಧ ಎಕ್ಸ್ ಅರ್ಧ ವೈ. ಸೊ ಈ ಥರದ್ದು ಅಶುದ್ಧ ಸಂತಾನ. ಇನ್ನು ಶುದ್ಧ ಅಂದರೆ ಇಟ್ಸ್ ವೆರಿ ಆ್ಯಂಪಲ್ ಕ್ಲಿಯರ್ ದ್ಯಾಟ್ ಎಕ್ಸಿಂದ ಝೆಡ್ ಬರ್ಕೊಂಡ್ರೆ ಫುಲ್ ಎಕ್ಸನ್ನೇ ಫಾಲೋ ಮಾಡೋದು, ವೈಯಿಂದ ಫಾಲೋ ಮಾಡಿದ್ರೆ ಫುಲ್ ವೈನೇ ಫಾಲೋ ಮಾಡೋದು. ಈ ಥರದ್ದಾಗಿದ್ದರೆ ಅದನ್ನು ಏನಂತೀವಿ? ಶುದ್ಧ ಸಂತಾನ ಅಂತ. ಅಂದರೆ ಒಂದೇ ಪರಂಪರೆಯಿಂದ ಬಂದಂತಹ ಪ್ರತಿಗಳನ್ನು ಫಾಲೋ ಮಾಡಿದರೆ ಶುದ್ಧ. ಅನೇಕ ಪರಂಪರಾಗತ ವೈವಿಧ್ಯಮಯ ಪರಂಪರಾಗತ ಪ್ರತಿಗಳನ್ನ ಅನುಸರಿಸಿ ಬರೆಯೋದಾದರೆ ಅಶುದ್ಧ ಸಂತಾನ ಅಂತ. ರೈಟ್. ಈ ಪರಂಪರಾಗತ ಪ್ರತಿಗಳಲ್ಲಿ ಅತ್ಯಂತ ಹಳೆಯದನ್ನು ಮಾತೃಕಾ ಪ್ರತಿ ಅಂತ ಕರಿತೀವಿ. ಉದಾಹರಣೆ ಎಂ ಅಂತ ಇಟ್ಕೊಳ್ಳೋಣ, ಮಾತೃಕಾ ಪ್ರತಿ. ಎಂ ನೋಡಿ ಪಿ ಅನ್ನೋನು ಬರ್ಕೊಂಡಿದ್ರೆ ಯಾರನ್ನ ನೋಡಿ ಬರ್ಕೊಂಡಿದ್ದಾನಲ್ಲ ಅದು ಮಾತೃಕ, ಯಾರು ಬರ್ಕೊಂಡಾರಲ್ಲ ಅವರು ಪುತ್ರಿಕಾ ಅಂತ. ಅಂದರೆ ತಾಯಿ ಅದರಿಂದ ಹುಟ್ಟಿದ ಮಗು ಇದು ಅಂತ ಪುತ್ರಿಕ. ಅಂದರೆ ಎಂ ನೋಡಿ ಪಿ ಬರ್ಕೊಂಡಿದ್ರೆ ಎಂ ಮಾತೃಕ, ಪಿ ಪುತ್ರಿಕ. ಎಂ ನೋಡಿ ಪಿ ಬರ್ಕೊಂಡಿದ್ರೆ ಎಂ ಮಾತೃಕ, ಪಿ ಪುತ್ರಿಕ. ಈ ಪಿ ನೋಡಿ ಎಸ್ ಬರ್ಕೊಂಡಿದ್ರೆ ಎಸ್ ಸದಸ್ಯ ಪ್ರತಿ. ಪಿ ನೋಡಿ ಸ್ವಲ್ಪ ಟೆಕ್ನಿಕಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸಾರಿ, ಸದಸ್ಯ ಅಲ್ಲ, ಸೋದರ ಪ್ರತಿ. ಐ ಬೆಗ್ ಯುವರ್ ಪಾರ್ಡನ್. ಎಂ ನೋಡಿ ಪಿ ಬರ್ಕೊಂಡಿದ್ರೆ ಎಂ ಮಾತೃಕ, ಪಿ ಪುತ್ರಿಕ. ಪಿ ನೋಡಿ ಎಸ್ ಬರ್ಕೊಂಡಿದ್ರೆ ಸೋದರ ಪ್ರತಿ. ಪಿ ನೋಡಿ ಎಸ್ ಬರ್ಕೊಂಡಿದ್ರೆ ಅದನ್ನೇನಂತೀವಿ? ಸೋದರ ಪ್ರತಿ. ಪಿ ನೋಡಿ ಎಸ್ ಬರ್ಕೊಂಡಿದ್ರೆ ಈ ಎಸ್ ನೋಡಿ ಮತ್ತೆ ಯಾರೋ ಬರ್ಕೊಂಡಿದ್ರೆ ಅದನ್ನು ಸದಸ್ಯ ಪ್ರತಿ ಅಂತೀವಿ. ಎಸ್ ನೋಡಿ ಎನ್ ಬರ್ಕೊಂಡಿದ್ರೆ ಅದು ಸದಸ್ಯ ಪ್ರತಿ. ಅಂದರೆ ಫಸ್ಟ್ ಯಾರನ್ನು ನೋಡ್ಲಾಗಿ ಬರ್ಕೊಂಡಿರ್ತಾರೋ ಅದು ಮಾತೃಕ, ಅವ್ರನ್ನ ನೋಡಿ ಎರಡನೇದವ್ರು ಕಾಪಿ ಮಾಡಿದ್ದು ಪುತ್ರಿಕ, ಮೂರನೇದವ್ರು ಕಾಪಿ ಮಾಡಿದ್ದು ಸೋದರ, ನಾಲ್ಕನೇದವ್ರು ಕಾಪಿ ಮಾಡಿದ್ದು ಸದಸ್ಯ ಪ್ರತಿ. ಹಸ್ತಪ್ರತಿಗಳ ಒರಿಜಿನಾಲಿಟಿ, ಸ್ಕಾಲಿತ್ಯ, ತಪ್ಪು, ದೋಷ ಇವುಗಳನ್ನೆಲ್ಲ ಪರಿಶೀಲನೆ ಮಾಡುವಾಗ ನಾವು ತಗೊಂಡಿರುವ ಹಸ್ತಪ್ರತಿ ಮಾತೃಕಾ ಪ್ರತಿಯೋ, ಪುತ್ರಿಕಾ ಪ್ರತಿಯೋ, ಸೋದರ ಪ್ರತಿಯೋ, ಸದಸ್ಯ ಪ್ರತಿಯೋ ಎನ್ನುವುದು ಸ್ಪಷ್ಟವಾಗಿ ನಮಗೆ ಗೊತ್ತಿರಬೇಕಾಗುತ್ತೆ. ಹಸ್ತಪ್ರತಿಗಳ ಅಧ್ಯಯನದಲ್ಲಿ ಇದು ಮುಖ್ಯ ಅಲ್ಲ, ಆದರೆ ಗ್ರಂಥ ಸಂಪಾದನೆ ಮಾಡುವಾಗ ಇದು ಬಹಳ ರೆಲೆವೆಂಟ್ ಆಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ. ಅಂದರೆ ಯಾರನ್ನ ನೋಡಿ ಯಾರು ಬರ್ಕೊಳ್ತಾರೆ ಅನ್ನೋದೇ ನಾವು ಗಮನಿಸ್ಬೇಕಾಗುತ್ತೆ. ಅಂದರೆ ಉದಾಹರಣೆಗೆ ಎಮ್ ನೋಡಿ ಪಿ ಬರ್ಕೊಳ್ತಾರೆ ಅಂತ ಹೇಳಿದ್ನಲ್ಲ, ಎಮ್ 10 ತಪ್ಪು ಮಾಡಿರ್ತಾನೆ, ಪಿ ಎಮ್ ಮಾಡಿದ 10 ತಪ್ಪುಗಳ ಜೊತೆಗೆ ತನ್ನದು 10 ತಪ್ಪು ಸೇರಿಸ್ತಾನೆ ಅಂತ ಇಟ್ಕೊಳ್ಳಿ, ಪಿ ಆಗ 20 ತಪ್ಪಾಗಿರುತ್ತೆ. ಆಗ ಎಸ್ ಅನ್ನೋ ಸದಸ್ಯ ಪ್ರತಿ, ಸಾರಿ ಸೋದರ ಪ್ರತಿ ಮತ್ತೊಂದಿಷ್ಟು ತಪ್ಪು ಮಾಡ್ಕೊಳ್ತಾನೆ, ಅವನು ನೋಡಿ ಇನ್ನೊಬ್ಬರು ಬರ್ಕೊಳ್ಳೋನು ಸದಸ್ಯ ಪ್ರತಿ ಮತ್ತೊಂದಿಷ್ಟು ತಪ್ಪು. ಇದು ನಿಮಗೆ ಒಂದು ಸರಳ ಉದಾಹರಣೆ ಮೂಲಕ ಹೇಳೋದಾದರೆ, ಪಂಪನ ತಂದೆ ವಿಷಯದಲ್ಲಿ ಹಸ್ತಪ್ರತಿಕಾರರು ಏನು ಮಾಡಿದ್ರು ಅಂತ ಅರ್ಥ ಮಾಡಿಸಿದ್ರೆ ನಿಮಗಿದು ಗೊತ್ತಾಗುತ್ತೆ ಏನು ಸರ್ ಇದು ಹೆಂಗಾಗ್ತದೆ ಅಂತ. ಪಂಪನ ತಂದೆ ಯಾರು ಎನ್ನುವ ವಿಷಯದಲ್ಲಿ ಈಗ ಗೊಂದಲ ಉಳಿದಿಲ್ಲ, ಭೀಮಪಯ್ಯ ಅಂತ. ಆದರೆ ಮೊದಲಿನ ಹಸ್ತಪ್ರತಿಗಳಲ್ಲಿ ಏನಾಗಿತ್ತು ಅಂದರೆ ಅಭಿರಾಮ ದೇವರಾಯ ಪಂಪನ ತಂದೆ ಅಂತ ಅನೇಕರು ನಿರ್ಣಯ ಮಾಡಿದರು. ಪಂಪ ತನ್ನ ಕೃತಿಯೊಳಗೆ ಭೀಮನಾಮಧೇಯಂ ಅಂತ ಬರ್ಕೊಂಡಿದ್ದ. ಅದನ್ನು ಪಂಪಂದನ್ನು ಯಾರೋ ಕಾಪಿ ಮಾಡುವಾಗ ಭೀಮನಾಮಧೇಯಂ ಹೋಗಿ ಭೀಮರಾಮಧೇಯಂ ಅಂತ ಒಬ್ಬರು ಬರ್ಕೊಂಡ್ರು. ನಂತರದಲ್ಲಿ ಯಾರೋ ಕೈದವರಿವಾಗ ಈ ಭೀಮರಾಮಧೇಯಂ ಹೋಗಿ
ಮೂರನೇ ಅವನು ಬರ್ಕೊಳ್ಳುವಾಗ ಭೀಮ ರಾಮ ದೇವಂ ಮಾತು. ನಾಲ್ಕನೇದು ಬರುವಾಗ ಅಭಿರಾಮ ದೇವಂ ಮಾತು. ಕಡೆಗೆ ಹೊಸಗನ್ನಡಕ್ಕೆ ಬರೋ ಹೊತ್ತಿಗೆ, ಆಧುನಿಕ ಕನ್ನಡ ಕಾಲಕ್ಕೆ ಬರೋ ಹೊತ್ತಿಗೆ ಅದನ್ನು ಅಭಿರಾಮ ದೇವರಾಯ ಅಂತ ಮಾಡಿದ್ರು. ಅಂದರೆ ಒಬ್ಬೊಬ್ಬರೇ ತಪ್ಪು ಬರ್ಕೊಳ್ತಾ ಬಂದು ಭೀಮಪ್ಪಯ್ಯ ಅನ್ನೋ ಹೆಸರೇ ಹೋಗಿಬಿಟ್ಟು ಅಭಿರಾಮ ದೇವರಾಯ ಇಲ್ಲದ ಹೆಸರು ಸೃಷ್ಟಿಯಾಗಿಬಿಡ್ತು. ನಮಗೆ ಭೀಮನಾಮಧೇಯಂ ಅಂತ ಒರಿಜಿನಲ್ ನೇಮ್ ಇದೆಯಲ್ಲ, ಅದೇ ಮಾತೃಕಾ ಪ್ರತಿ. ಅದನ್ನು ನೋಡಿ ಇನ್ನೊಬ್ಬ ತಪ್ಪು ಬರ್ಕೊಂಡಲ್ಲ, ಅದು ಪುತ್ರಿಕ. ಅವನು ನೋಡಿ ಮತ್ತೊಬ್ಬ ಮೂರನೇ ಅವನು ಬರ್ಕೊಂಡಲ್ಲ, ಅದು ಸೋದರ. ಅವನು ನೋಡಿ ನಾಲ್ಕನೇ ಅವನು ಬರ್ಕೊಂಡಲ್ಲ, ಅದು ಸದಸ್ಯ ಪ್ರತಿ. ಹೀಗೆ ಹಸ್ತಪ್ರತಿಗಳನ್ನು ನಾವು ಮಾತೃಕ, ಪುತ್ರಿಕ, ಸೋದರ, ಸದಸ್ಯ ಅಂತ ಕ್ಲಾಸಿಫೈ ಮಾಡಿ ಇದರಲ್ಲಿ ಶುದ್ಧ ಸಂತಾನ ಪ್ರತಿ ಯಾವುದು ಅನ್ನೋದನ್ನು ನಿರ್ಧಾರ ಮಾಡಿಕೊಂಡು ಗ್ರಂಥ ಸಂಪಾದನೆ ಅಥವಾ ಪಾಠ ಪರಿಷ್ಕರಣ ಅಂತ ಏನು ಹೇಳ್ತೀವೋ ಆ ಕೆಲಸಕ್ಕೆ ಕೈ ಹಾಕಬೇಕಾಗತ್ತೆ. ಇದು ಮುಖ್ಯವಾದ ಸಂಗತಿ. ಅಂದರೆ ಪರಂಪರಾಗತ ಪ್ರತಿ ಸಿಕ್ಕ ಕೂಡಲೇ ಎಲ್ಲವೂ ಒಂದೇ ಪೀಳಿಗೆಯಿಂದ ಬಂದ ಪ್ರತಿಗಳಲ್ಲ, ಹಲವು ಪೀಳಿಗೆ, ಹಲವು ಕಾಲ. ಇದನ್ನು ಗೊತ್ತು ಮಾಡ್ಕೊಳ್ಳೋದು ಹೆಂಗೆ ಸರ್ ಅಂತ ನೀವು ಕೇಳಿದ್ರೆ, ಹಸ್ತಪ್ರತಿಯಲ್ಲಿ ಬಳಸಲಾದ ಭಾಷೆ, ಲಿಪಿ, ಬರೀ ಲಿಪಿ ಅಲ್ಲ, ಲಿಪಿಯ ಸ್ವರೂಪ, ನೇಚರ್ ಆಫ್ ದ ಸ್ಕ್ರಿಪ್ಟ್ ಮತ್ತು ನೇಚರ್ ಆಫ್ ದ ಲ್ಯಾಂಗ್ವೇಜ್ ಇಸ್ ಯೂಸ್ಡ್, ಇವನ್ನೆರಡನ್ನೂ ಕೇಂದ್ರದಲ್ಲಿಟ್ಕೊಂಡು ಹಸ್ತಪ್ರತಿಗಳ ವಂಶ ನಿರ್ಣಯವನ್ನು ಮಾಡೋದಕ್ಕೆ ಸಾಧ್ಯವಿದೆ. ಹೇಗೆ ಅಂತ ಕೇಳ್ತೀರಾ? ಹಸ್ತಪ್ರತಿಗಳ ಲಿಪಿ ಇದೆಯಲ್ಲ, ಲಿಪಿ ಕಾಲದಿಂದ ಕಾಲಕ್ಕೆ ಬದಲಾಗುತ್ತೆ. ಕನ್ನಡ ಲಿಪಿಯೂ ಕೂಡ ಒಂದು ಕಾಲದ ಲಿಪಿ ಮತ್ತೊಂದು ಕಾಲಕ್ಕೆ ಬರೋ ಹೊತ್ತಿಗೆ ಅನೇಕ ಪಲ್ಲಟ, ಪರಿವರ್ತನೆ, ಮಾರ್ಪಾಟುಗಳಿಗೆ ಒಳಗಾಗುತ್ತೆ. ನಿಮ್ಮ ಕೈಯಲ್ಲಿರುವ ಹಸ್ತಪ್ರತಿ ಅಲ್ಲಿ ಬಳಸಲಾದ ಲಿಪಿಯನ್ನು ಗಮನಿಸಿದ್ರೆ ಈ ಹಸ್ತಪ್ರತಿ ಯಾವ ಕಾಲದ್ದು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದೇದು ಅಂದರೆ ಲಿಪಿ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಪರಿವರ್ತನೆ, ಪಲ್ಲಟ, ಬದಲಾವಣೆಗಳಿಗೆ ಒಳಗಾಯಿತು, ಲಿಪಿಯ ವಿಕಾಸ, ಬೆಳವಣಿಗೆ ನಿಮಗೆ ಗೊತ್ತಿದ್ದರೆ, ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಕೈಯಲ್ಲಿ ಬಂದಿರುವ ಹಸ್ತಪ್ರತಿ ಯಾವ ಕಾಲದ್ದು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದರ ಆಧಾರದ ಮೇಲೆ ಇದು ಪರಂಪರಾಗತನೋ ಅಲ್ವೋ, ಮಾತೃಕನೋ, ಪುತ್ರಿಕನೋ, ಸೋದರನೋ, ಸದಸ್ಯನೋ ಅನ್ನೋದು ಸ್ಪಷ್ಟ. ಒಂದೇದು. ಎರಡನೇದು ಲಿಪಿ ಜೊತೆಗೆ ಅಲ್ಲಿ ಬಳಸಲಾಗಿರುವ ಭಾಷೆ. ಹಳೆಗನ್ನಡ ಕಾಲದ ಭಾಷೆ ಹಸ್ತಪ್ರತಿಯಾಗಿದ್ದರೆ ಅದರ ಭಾಷೆ ಹೇಗಿದೆ, ನಡುಗನ್ನಡದ ಭಾಷೆ ಬೇರೆ ಇದೆ, ಹೊಸಗನ್ನಡಕ್ಕೆ ಬರೋ ಹೊತ್ತಿಗೆ ಭಾಷೆ ಬದಲಾಗಿದೆ. ಉದಾಹರಣೆಗೆ ರಳ, ಕುಳ, ಕ್ಷಳ ಹಳೆಗನ್ನಡ ಪಠ್ಯಗಳಲ್ಲಿ ಇದ್ವು. ಅಕಸ್ಮಾತ್ ಆ ರಳಕುಳ ಕ್ಷಳಗಳನ್ನು ನೀವು ಮಧ್ಯಗನ್ನಡದ ಕಾಲದ ಯಾವ ಪಠ್ಯದಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ಅಥವಾ ಹಳೆಗನ್ನಡದ ಕೃತಿಯೇ ಮಧ್ಯಗನ್ನಡದಲ್ಲಿ ಅಥವಾ ನಡುಗನ್ನಡದಲ್ಲಿ ಲಿಪಿ ಮಾಡುವಾಗ ರಳಕುಳ ಕ್ಷಳದ ಜಾಗದಲ್ಲಿ ಒಂದೇ ಬಳಕೆ ಮಾಡುವ ಪರಿಪಾಠ ಕಂಡು ಬರ್ಬೋದು ನಿಮಗೆ. ಅಂದರೆ ರಳ ಬಿಟ್ಟು ಹೋಗಿದೆ ಅಂತಾದರೆ ಅದು ಹಳೆಗನ್ನಡಕ್ಕಲ್ಲ, ಇದು ಮಧ್ಯಕಾಲದಲ್ಲಿ ಲಿಪಿಸಲ್ಪಟ್ಟಿರಬೇಕು ಅನ್ನೋದು ಸ್ಪಷ್ಟ. ಇದು ಒಂದು. ಇನ್ನು ಈ ಬಿಂದು, ತೋಂಟ, ಇದದು ತೋಟ ಆಗಿತ್ತು ಅಂದರೆ ಬಿಂದು ಲೋಪ ಆಗ್ತಾಯಿದೆ, ತೋಂಟ ಹಳೆಗನ್ನಡದ ರೂಪ. ಇಲ್ಲಿ ತೋಟ ಆಗ್ತಾಯಿದೆ ಅಂದರೆ ಬಿಂದು ಲೋಪ ಆಗ್ತಾಯಿದೆ ಅಂದರೆ ಹಳೆಗನ್ನಡದ ಸಬಿಂದುಕಗಳು ಮಧ್ಯಕಾಲಕ್ಕೆ ಬರೋ ಹೊತ್ತಿಗೆ ಅಬಿಂದುಕಗಳಾಗ್ತಾ ಇವೆ, ಭಾಷೆ ಬದಲಾಗ್ತಾ ಇದೆ. ಇದು ಹಳೆಗನ್ನಡದಲ್ಲಿ ಕಾಲದ ಭಾಷೆ ಅಲ್ಲ, ನಡುಗನ್ನಡದ ಕಾಲದ ಭಾಷೆ. ಈಗ ಈ ಹಸ್ತಪ್ರತಿಯನ್ನು ಲಿಪಿ ಮಾಡಿದವನು ಭಾಷೆಯ ಪಲ್ಲಟವನ್ನು ಗಮನಿಸ್ಕೊಂಡಿದ್ದಾನೆ ಅಂತ ನೀವು ಗೊತ್ತು ಹಿಡಿಯೋದಕ್ಕೆ ಸಾಧ್ಯ. ಆಮೇಲೆ ವ್ಯಂಜನಾಂತಗಳು, ಅಲ್ಲೂ ಕೂಡ ಸ್ವರಾಂತಗಳಾಗುವ ಪ್ರಕ್ರಿಯೆ ನಡೀತಾ ಇರ್ತದೆ. ಹಳೆಗನ್ನಡದಲ್ಲಿ ವ್ಯಂಜನಾಂತಗಳಿಂದ ಪದಗಳು ಎಂಡಾಗ್ತಾ ಇದ್ದರೆ ಮಧ್ಯಕಾಲಕ್ಕೆ ಬರೋ ಹೊತ್ತಿಗೆ ಸ್ವರಾಂತಗಳಿಂದ ಪದಗಳು ಎಂಡಾಗ್ತಾ ಇರ್ತವೆ. ಸೊ ಯು ಕ್ಯಾನ್ ಐಡೆಂಟಿಫೈ ಬೈ ವರ್ಚ್ಯೂ ಆಫ್ ಇಟ್ಸ್ ಸ್ಕ್ರಿಪ್ಟ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಇಟ್ಸ್ ಲ್ಯಾಂಗ್ವೇಜ್. ಈ ಭಾಷೆ ಮತ್ತು ಲಿಪಿಗಳ ಆಧಾರದ ಮೇಲೆ ನೀವು ಹಸ್ತಪ್ರತಿಗಳ ಸಂತಾನ ಅಥವಾ ಪರಂಪರೆ ಅಥವಾ ವಂಶಾವಳಿ ನಿರ್ಣಯ ಮಾಡೋದಕ್ಕೆ ಒಂದು ಅನುಕೂಲ. ಎರಡನೇದು, ಈ ವಂಶ ನಿರ್ಣಯ ಮಾಡೋದಕ್ಕೆ ಇನ್ನೊಂದು ಸೂತ್ರ ಅಥವಾ ಫಾರ್ಮುಲಾ ನಾನು ನಿಮ್ಗೆ ಹೇಳೋದೇನು ಅಂತ ಹೇಳಿದ್ರೆ,
ಪ್ರತಿಯೊಬ್ಬ ಹಸ್ತಪ್ರತಿಕಾರ ಯಾರು ಲಿಪಿ ಮಾಡಿರ್ತಾನಲ್ಲ ಲಿಪಿಕಾರ, ಅವನು ನಾನು ಯಾರನ್ನು ನೋಡಿ ಬರ್ಕೊಂಡೆ ಅಂತ ಹೇಳ್ತಾನೆ ತನ್ನ ಹಸ್ತಪ್ರತಿ ಪ್ರಶಸ್ತಿಯಲ್ಲಿ. ತಾನು ಯಾವ ಕಾಪಿಯನ್ನು ನೋಡಿ ಬರ್ಕೊಂಡೆ ಅಂತ. ಒಂದನ್ನೇ ನೋಡಿ ಬರ್ಕೊಂಡಿದ್ರೆ ಶುದ್ಧ ಸಂತಾನ ಪ್ರತಿ. ಅನೇಕರ ಪ್ರತಿಗಳನ್ನ ಇಟ್ಕೊಂಡು ನೋಡಿ ನಾನು ಪರಿಶೀಲನೆ ಮಾಡಿ ಬರದೆ ಅಂತಂದರೆ ಅದು ಅಶುದ್ಧ ಸಂತಾನ ಪ್ರತಿ. ಇಲ್ಲೇ ನೀವು ಸ್ಪಷ್ಟ ಮಾಡ್ಕೋಬೇಕು. ಯಾರ ಪ್ರತಿಯನ್ನು ನಾನು ನೋಡಿ ಬರ್ಕೊಂಡೆ ಅಂತ. ಹೀಗೆ ಯಾರನ್ನು ನೋಡಿ ಯಾರ್ಯಾರು ಬರ್ಕೊಂಡ್ರು ಅಂತ ನೀವು ಹಿಡ್ಕೊಂಡು ಹೋದರೆ ಈ ಪತ್ತೇದಾರಿಗಳ ಥರ ಕ್ರೈಮ್ನ ಸೀಕ್ವೆನ್ಸನ್ನು ಬಿಡಿಸ್ತಾರಲ್ಲ, ಹಾಗೆ ಯಾರನ್ನು ನೋಡಿ ಯಾರು ಬರ್ಕೊಂಡ್ರು ಅನ್ನೋದನ್ನು ಒಬ್ಬರು ನೋಡಿ ಒಂದು ಹಸ್ತಪ್ರತಿಯನ್ನು ಹಿಡ್ಕೊಂಡು ನೋಡ್ತಾ ಹೋದ್ರಿ ಅಂದರೆ ನಿಮಗೆ ಹಸ್ತಪ್ರತಿಯ ವಂಶಾವಳಿ ನಿರ್ಣಯ ಮಾಡೋದು ಸುಲಭ. ಮತ್ತು ಯಾರನ್ನು ನೋಡಿ ಯಾರು ಬರ್ಕೊಂಡ್ರು ಅನ್ನೋದು ಆಧಾರದ ಮೇಲೆ ಅದು ಮಾತೃಕಾ ಪ್ರತಿಯೋ, ಪುತ್ರಿಕಾ ಪ್ರತಿಯೋ, ಸೋದರ ಪ್ರತಿಯೋ, ಸದಸ್ಯ ಪ್ರತಿಯೋ ಅನ್ನೋದನ್ನು ನೀವು ಖಚಿತವಾಗಿ ಗೊತ್ತು ಮಾಡ್ಕೋಬೋದು. ಸೊ ಈ ಎಲ್ಲ ವಿಧಾನಗಳನ್ನ ಅಂದರೆ ಭಾಷೆ, ಲಿಪಿ ಮತ್ತು ಹಸ್ತಪ್ರತಿಕಾರರ ಪ್ರಶಸ್ತಿಗಳು ಮತ್ತು ಹಸ್ತಪ್ರತಿಕಾರರು ಕೊಡುವ ಚಾರಿತ್ರಿಕ ಮಾಹಿತಿಗಳು, ಹಿಸ್ಟಾರಿಕಲ್ ಇನ್ಫಾರ್ಮೇಷನ್ ಕೊಡ್ತಿರ್ತಾರಲ್ಲ, ಇದನ್ನು ಯಾರು ಬರೆಸಿದ್ರು, ಯಾರ ಕಾಲದಲ್ಲಿ ಬರೆಸಿದ್ರು, ಯಾವಾಗ ಬರವಣಿಗೆ ಮುಗೀತು, ಇದನ್ನೆಲ್ಲ ಹೇಳ್ಕೊಳ್ತಾರೆ ಹಸ್ತಪ್ರತಿಕಾರರು. ನಾನು ಇದನ್ನು ಯಾವಾಗ ಬರೆದೆ, ಯಾವಾಗ ಆರಂಭ ಮಾಡಿದೆ ಬರೆಯೋದಕ್ಕೆ, ಯಾವಾಗ ಮುಗಿಸಿದೆ, ಇದು ಯಾವಾಗ ಮಂಗಳ ಆಯಿತು ಅಂತೆಲ್ಲ ಹೇಳ್ತಾರಲ್ಲ, ಅದನ್ನೆಲ್ಲ ಗಮನಿಸ್ಕೊಂಡ್ರೆ ನಿಮಗೆ ಈ ಹಸ್ತಪ್ರತಿಗಳ ವಂಶಾವಳಿ ನಿರ್ಣಯ ಮಾಡೋದಕ್ಕೆ ಸಾಧ್ಯ ಇದೆ. ಸರಿ, ಹಾಗಾದರೆ ನಾವು ಎರಡನೇದನ್ನು ಅರ್ಥ ಮಾಡ್ಕೊಂಡಂಗಾಗಿದೆ. ಪರಂಪರಾಗತ ಪ್ರತಿ, ಅದರಲ್ಲಿ ಶುದ್ಧ ಸಂತಾನ ಮತ್ತು ಅಶುದ್ಧ ಸಂತಾನ. ಶುದ್ಧ ಸಂತಾನದಲ್ಲಿ ಮಾತೃಕಾ, ಪುತ್ರಿಕಾ, ಸೋದರ, ಸದಸ್ಯ. ಅಶುದ್ಧದಲ್ಲೂ ಕೂಡ ಮಾತೃಕಾ, ಪುತ್ರಿಕಾ, ಸೋದರ, ಸದಸ್ಯ. ಇನ್ನು ಏಕೈಕ ಹಸ್ತಪ್ರತಿ ಅಂತ. ಏಕೈಕ ಹಸ್ತಪ್ರತಿ ಅಂದರೆ ಏನು ಗೊತ್ತಾ? ಕೆಲವು ಪಠ್ಯಗಳು ಅಥವಾ ಕೆಲವು ಕೃತಿಗಳಿಗೆ ಅನೇಕ ಹಸ್ತಪ್ರತಿಗಳು ಸಿಗೋದೇ ಇಲ್ಲ. ಸಿಕ್ಕಿರೋದು ಇದುವರೆಗೂ ಅದರ ಒಂದೇ ಒಂದು ಹಸ್ತಪ್ರತಿ. ಉದಾಹರಣೆಗೆ ನಾಗವರ್ಮನ ಕರ್ನಾಟಕ ಕಾದಂಬರಿಗೆ ಒಂದೇ ಒಂದು ಹಸ್ತಪ್ರತಿ ಸಿಕ್ಕಿದೆ. ಈ ಥರದ್ದು ಅಂದರೆ ಬೇರೆ ಬೇರೆ ಪ್ರತಿಗಳು ಸಿಗೋದೇ ಇಲ್ಲ. ಅವುಗಳ ವಂಶ ನಿರ್ಣಯ ಮಾಡುವ ಪ್ರಶ್ನೆನೂ ಬರೋದಿಲ್ಲ. ಇದು ಮಾತೃಕಾನೋ, ಪುತ್ರಿಕಾನೋ, ಸೋದರನೋ, ಸದಸ್ಯನೋ ಅಂತ. ಯಾಕಂದರೆ ಅದು ಸಿಕ್ಕಿರೋದೇ ಒನ್ಲಿ ಒನ್ ಆ್ಯಂಡ್ ಓನ್ಲಿ. ಈ ಥರದ ಒನ್ ಆ್ಯಂಡ್ ಓನ್ಲಿ ಪ್ರತಿಗಳನ್ನ ಏನಂತ ಕರಿತೀವಿ ಅಂದರೆ ಏಕೈಕ ಹಸ್ತಪ್ರತಿ. ಧರ್ಮನಾಥ ಪುರಾಣ, ಬಾಲರಾಮನ ಸಾಂಗತ್ಯ, ನಳಚರಿತ್ರೆ, ಲಿಂಗನಾರಾಧ್ಯನ ಬರೆದಿರ್ತಕ್ಕಂತಹ ಶಬ್ದಮಣಿ ದರ್ಪಣದ ಟೀಕು, ಇವೆಲ್ಲ ಏನು ಅನ್ನಿಸ್ಕೊಳತ್ವೆ ಏಕೈಕ ಹಸ್ತಪ್ರತಿಗಳು ಅಂತ. ಇನ್ನು ಈ ಏಕೈಕ ಹಸ್ತಪ್ರತಿಗಳಿವೆಯಲ್ಲ, ಇವುಗಳನ್ನು ನೀವು ಏನೂ ಮಾಡಬೇಕಾಗಿಲ್ಲ. ಇಲ್ಲಿ ನಿಮ್ಮ ಕೆಲಸ ಏನೂ ಇರೋದಿಲ್ಲ. ಅದು ಯಾವ ಕಾಲದ ಲಿಪಿ, ಯಾವ ಕಾಲದ ಭಾಷೆ ಅಂತ ಅರ್ಥ ಮಾಡ್ಕೊಳ್ಳೋದು ಬೇಕು, ಮಾಡ್ಕೊಳ್ಳೋದು ಅಗತ್ಯ ಇದೆ. ಅದರ ಆಚೆಗೆ ಈ ಪ್ರತಿ ಶುದ್ಧ ಸಂತಾನನೋ, ಅಶುದ್ಧ ಸಂತಾನನೋ, ಪ್ಯೂರೋ, ಇಂಪ್ಯೂರೋ, ಒರಿಜಿನಲ್ಲೋ ಅಲ್ವೋ, ಇದನ್ನೇನು ಮಾಡಿದ್ರೂ ಪ್ರಯೋಜನ ಇಲ್ಲ. ಅಲ್ಲಿರುವ ಪಠ್ಯ ಏನಿದೆಯೋ, ಟೆಕ್ಸ್ಟ್ ಏನಿದೆಯೋ ಅದನ್ನು ನಾವು ಗಮನಿಸ್ಕೋಬೇಕು ಅಷ್ಟೇ. ಇದಲ್ಲದೆ ಇನ್ನು ಸಂರಕ್ಷಿತ ಹಸ್ತಪ್ರತಿ ಅಂತ, ಪ್ರಿಸರ್ವ್ಡ್ ಮ್ಯಾನ್ಸ್ಕ್ರಿಪ್ಟ್ಸ್, ಕನ್ಸರ್ವ್ಡ್ ಮ್ಯಾನ್ಸ್ಕ್ರಿಪ್ಟ್ಸ್ ಅಂತ. ಸಂರಕ್ಷಿತ ಹಸ್ತಪ್ರತಿಗಳಂದ್ರೆ ಏನು ಗೊತ್ತೇನ್ರಿ? ಇವಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ನಮ್ಮ ಮೂಡುಬಿದಿರೆಯ ಜೈನ ಬಸ್ತಿಯಲ್ಲಿ ಕಂಡುಬರುವ ಧವಳ, ಜಯಧವಳ ಮತ್ತು ಮಹಾಧವಳ ಅಂತ ಏನು ಹಸ್ತಪ್ರತಿಗಳಿವೆ ಅಲ್ಲ, ಅವು ಸಂರಕ್ಷಿತ ಹಸ್ತಪ್ರತಿ. ಅಂದರೆ ಇವನ್ನ ಪರಂಪರೆಯಿಂದ
ಬೈ ಟ್ರೆಡಿಷನ್ ಇವನ್ನ ಯಾರೂ ಕಾಪಿ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಇವು ಯಾವುದೋ ಜೈನ ಬಸ್ತಿಯೋ ಮಠನೋ ದೇವಸ್ಥಾನದೋ ಅವರ ಸನ್ನಿಧಿಯಲ್ಲಿ ಸುರಕ್ಷಿತವಾಗಿರ್ತವೆ. ಯಾವುದೋ ದೇವಸ್ಥಾನದ, ಜೈನ ಬಸ್ತಿಯ, ಮಠದ ಆಚಾರ್ಯರ, ಧರ್ಮಗುರುಗಳ ಪೂಜೆಗೆ ಪಾತ್ರವಾಗಿ ಅಲ್ಲಿಯೇ ಉಳಿದು ಬಿಟ್ಟಿರ್ತವೆ. ಇವನ್ನ ಯಾರೂ ಕಾಪಿ ಮಾಡೋದಿಲ್ಲ. ಯಾರೂ ಪೀಳಿಗೆಯಿಂದ ಪೀಳಿಗೆಗೆ ಇವನ್ನ ಏನು ಮಾಡ್ಕೊಂಡು ಬಂದಿಲ್ಲ, ಕಾಪಿ ಮಾಡ್ತಾ ಬಂದಿಲ್ಲ. ನಾನು ಉದಾಹರಣೆ ಕೊಟ್ಟದ್ದು ಮೂಡುಬಿದಿರೆಯ ಸಿದ್ಧಾಂತ ಜೈನ ಬಸ್ತಿಯಲ್ಲಿ ಕಂಡುಬರುವ ಧವಳ, ಜಯಧವಳ, ಮಹಾಧವಳ. ಇವನು ಯಾಕೆ ಸಂರಕ್ಷಿತ ಪ್ರತಿ ಅಂತ ಕರೀತಾರಂದರೆ, ಕಾಪಿ ಮಾಡೋಕ್ಕೆ ಯಾಕೆ ಬಿಟ್ಟಿಲ್ಲ ಅಂದರೆ, ಇವು ಭಗವಂತನ ವಾಣಿಗಳು. ಇವನು ಯಾರಾದರೂ ಕಾಪಿ ಮಾಡುವಾಗ ತಪ್ಪು ಕಾಪಿ ಮಾಡ್ತಾರೆ ಅಂತ. ಇವನ್ನ ಯಾರಾದರೂ ಹಸ್ತಪ್ರತಿ ತಾವು ಲಿಪಿ ಮಾಡ್ಕೊಳ್ಳೋಕ್ಕೆ ಬಿಟ್ಟರೆ, ಭಗವಂತನ ಸಾಕ್ಷಾತ್ ಭಗವದ್ವಾಣಿಗಳಾಗಿರೋದ್ರಿಂದ ಇವನ್ನ ತಪ್ಪು ಬರೆಯೋದು, ತಪ್ಪು ಓದೋದು, ತಪ್ಪು ಕಣ್ತಪ್ಪು, ಕಿವಿ ತಪ್ಪು, ಕೈ ತಪ್ಪು ಅಂತ ಹೇಳಿದ್ನಲ್ಲ, ಹಂಗೆ ಮಾಡಿ ತಪ್ಪಿಸ್ಬಿಡ್ತಾರೆ, ಅವಮಾನ ಮಾಡ್ತಾರೆ ಭಗವದ್ವಾಣಿಗೆ ಅಂತ. ಒಂದನೇದು. ಎರಡನೇದು, ಧಾರ್ಮಿಕ ಮೌಲ್ಯವನ್ನು ಹೊಂದಿರೋದ್ರಿಂದ, ದೇ ಹ್ಯಾವ್ ದ ರಿಲಿಜಿಯಸ್ ವ್ಯಾಲ್ಯೂಸ್, ಇಂಪಾರ್ಟೆನ್ಸ್. ಧಾರ್ಮಿಕ ಮೌಲ್ಯ ಹೊಂದಿರೋದ್ರಿಂದ, ಇವುಗಳಿಗೆ ಪಾವಿತ್ರ್ಯತೆ ಪ್ರಾಪ್ತವಾಗಿರೋದ್ರಿಂದ ಈ ಪಾವಿತ್ರ್ಯವನ್ನು ಯಾರಾದರೂ ತಪ್ಪು ಬರೆದು ಅಪವಿತ್ರಗೊಳಿಸ್ತಾರೆ ಅನ್ನುವ ಆತಂಕ ಮತ್ತು ಭಯದ ಕಾರಣಕ್ಕೆ ಇವುಗಳನ್ನ ಸಂರಕ್ಷಿಸಿಡಲಾಗಿದೆ. ಇವನ್ನ ಅಲ್ಲೇ ಹೋದಾಗ ನೋಡ್ಲಿಕ್ಕೆ ಕೊಡ್ತಾರೆ, ಓದ್ಲಿಕ್ಕೆ ಕೊಡ್ತಾರೆ, ಓದಬಹುದು, ನೋಡ್ಬೋದು. ಆದರೆ ಯಾರೂ ಕಾಪಿ ಮಾಡೋ ಹಂಗಿಲ್ಲ, ವಾಪಸ್ ಅಲ್ಲೇ ಇಟ್ಟು ಬರಬೇಕು. ವಿಶೇಷವಾದ ಹಬ್ಬ, ಜಾತ್ರೆ, ಉತ್ಸವ, ಆಚರಣೆ ಪದ್ಧತಿ ಇದ್ದಾಗ ಮಾತ್ರ ಇವನು ತೆಗೆಯೋದು, ಓದೋದು, ಮತ್ತು ವಾಪಸ್ ಅದೇ ಸಂದಕದಲ್ಲಿ ಹಾಕಿ ಇಟ್ಟು ಬಿಡೋದು. ಸೊ ಇಂಥ ಪ್ರತಿಗಳಿಗೆಲ್ಲ ಏನಂತ ಕರಿತೀವಿ ಅಂದರೆ ಸಂರಕ್ಷಿತ ಹಸ್ತಪ್ರತಿಗಳಂತ. ವರ್ಜಿಲನ ಇನಿಯಡ್ ಮಹಾಕಾವ್ಯ ಇದೆಯಲ್ಲ, ಹೀಗೆ ಸಂರಕ್ಷಿಸಿ ಇಡಲ್ಪಟ್ಟಿದೆ. ರೋಮನ್ ರೈಟರ್ ಇದ್ದಾನಲ್ಲ, ಮಹಾಕವಿ ವರ್ಜಿಲ್, ಅವನು. ನಮ್ಮಲ್ಲಿ ಧವಳ, ಜಯಧವಳ, ಮಹಾಧವಳ, ಅಥವಾ ಇನ್ನೂ ಕೆಲವು ಸಂದರ್ಭದಲ್ಲಿ ಇಂತಹ ಹಸ್ತಪ್ರತಿಗಳನ್ನು ಧಾರ್ಮಿಕ ಸಂಸ್ಥೆಗಳವರು ಬರೆಯಿಸ್ತಾರೆ. ಆದರೆ ಯಾರೋ ದೋಷಗಳನ್ನ ಮಾಡಿದ ಹಾಗೆ ಒಂದು ಎಂಪ್ಯಾನೆಲ್ಡ್ ಏನಂತೀರಿ, ಪ್ರತಿಷ್ಠಿತರಿಂದ ಅದನ್ನು ಕಾಪಿ ಮಾಡಿಸಿ, ವೆರಿ ಸ್ಕಿಲ್ಡ್ ಇಂದ ಅದನ್ನು ನೋಡಿ ತಪ್ಪಾಗದಂಗೆ ತಿದ್ದಿಸಿ ನೋಡಿ ಸಂರಕ್ಷಿಸಿ ಇಡ್ತಾರೆ. ಇಂತಹ ಹಸ್ತಪ್ರತಿಗಳು ಸಂರಕ್ಷಿತ ಹಸ್ತಪ್ರತಿಗಳು. ಇವುಗಳು ಸಾಮಾನ್ಯವಾಗಿ ಕಂಡುಬರೋದು ಎಲ್ಲಿ ಅಂತ ಹೇಳಿದ್ರೆ ಧಾರ್ಮಿಕ ಆವರಣದಲ್ಲಿ ಮಾತ್ರ. ಇದಲ್ಲದೆ ನಾನು ಹೇಳಬೇಕಾದ ಕೊನೆಯ ಇನ್ನೊಂದು ಪ್ರಕಾರ ಇತ್ತಲ್ಲ, ಮಿಶ್ರ ಪ್ರತಿ ಅಂತ. ಮಿಶ್ರ ಪ್ರತಿ ಅಂದರೆ ಒಬ್ಬವ ಅಥವಾ ಒಂದು ಹಸ್ತಪ್ರತಿ ಬರೆಯುವಾಗ ಬೇರೆ ಬೇರೆ ಪರಂಪರೆಗಳಿಗೆ ಸೇರಿದ, ಬೇರೆ ಬೇರೆ ಕಾಲಘಟ್ಟಕ್ಕೆ ಸೇರಿದ, ಬೇರೆ ಬೇರೆ ಪ್ರಾದೇಶಿಕ ವೈವಿಧ್ಯಕ್ಕೆ ಸೇರಿದ ಪ್ರತಿಗಳನ್ನ ಬಳಸ್ಕೊಂಡು ಒಂದು ಪ್ರತಿಯನ್ನು ಲಿಪಿ ಮಾಡೋದು, ಸ್ಕ್ರಿಪ್ಟ್ ಮಾಡೋದು. ಅಂದರೆ ಎಲ್ಲಿಂದ ಬಂತು ಅಂತಿಲ್ಲ, ಒಂದು ಅಧ್ಯಾಯ ಎ ಪ್ರತಿಯಿಂದ ತಗೊಳ್ಳೋದು, ಒಂದು ಅಧ್ಯಾಯ ಬಿ ಪ್ರತಿಯಿಂದ ಮಾಡೋದು, ಇನ್ನೊಂದು ಅಧ್ಯಾಯ 3ನೇ ಅಧ್ಯಾಯ ಸಿ ಇಂದ, 4ನೇ ಅಧ್ಯಾಯ ಡಿ ಇಂದ. ಅಂದರೆ ಎಲ್ಲ ಅಧ್ಯಾಯ ಪ್ರತಿಗಳಿಂದಲೂ ಒಂದೊಂದು ಅಧ್ಯಾಯ ಕಾಪಿ ಮಾಡ್ಕೊಂಡು ಬೇರೆ ಬೇರೆ ಮ್ಯಾನ್ಸ್ಕ್ರಿಪ್ಟ್ಸಿಂದ ಹೀಗೆ ಮಾಡೋದು ಮಿಶ್ರ ಪ್ರತಿ. ನಾವು ಪಾಠ ಪರಿಷ್ಕರಣೆ ಅಥವಾ ಗ್ರಂಥ ಸಂಪಾದನೆ ಮಾಡುವಾಗ ಈ ಥರದ ಮಿಶ್ರ ಪ್ರತಿಗಳಿಂದ ದೂರ ಇರೋದು ಭಾಳ ಒಳ್ಳೆಯದು. ಯಾಕಂತ ಹೇಳಿದ್ರೆ ಅವನು ಯಾವುದೋ ಒಬ್ಬರನ್ನು ಅನುಸರಿಸಿಲ್ಲ, ಹಲವರನ್ನು ಅನುಸರಿಸಿದ್ದಾನೆ. ಹಲವರನ್ನು ಅನುಸರಿಸಿರೋದ್ರಿಂದ ದೋಷಗಳಿಗೆ ಹೆಚ್ಚು ಎಡೆ ಸಿಕ್ಕಿರುತ್ತೆ. ದಿಸ್ ಇಸ್ ದ ರೀಸನ್. ಸರಿ, ಸಾಮಾನ್ಯವಾಗಿ ಈ ಹಸ್ತಪ್ರತಿ ಪ್ರಕಾರಗಳನ್ನ ನಾವು ಇಷ್ಟೆಲ್ಲ ಓದಿ ಅರ್ಥ ಮಾಡ್ಕೊಂಡ ಮೇಲೆ, ಗಮನಿಸಿದ ಮೇಲೆ, ಬರೆದವನು ಯಾರು, ಯಾವ ಕಾಲಕ್ಕೆ ಬರದೆ, ಅವನನ್ನು ಯಾರು ನೋಡಿ ಬರ್ಕೊಂಡ್ರು, ಈ ಥರದ ಅನೇಕ ವಿವರಗಳು ನಮಗೆ ಸಿಗೋದರಿಂದ ಅವುಗಳ ಆಧಾರದ ಮೇಲೆ ನಾವು ಒಂದು ಟೈಮ್ ಫ್ರೇಮನ್ನು, ಕಾಲನೋಟವನ್ನು ಇಟ್ಕೊಂಡು ಹಸ್ತಪ್ರತಿಗಳ ವಂಶ ನಿರ್ಣಯ ಮಾಡಬೇಕು. ಏಕೈಕ ಮತ್ತು ಹೇಳಿ
ಮಿಶ್ರ ಪ್ರತಿಗೂ ಅಶುದ್ಧ ಸಂತಾನ ಪ್ರತಿ. ಅಶುದ್ಧ ಸಂತಾನ ಅಂತ ಹೇಳಿದ್ರೆ ಅದೊಂದು ಮಿಶ್ರ ಪ್ರತಿ ಕೆಲವೊಮ್ಮೆ ಒಂದೇ ಪ್ರತಿ ಉಳಿದಿರುತ್ತದೆ, ಅಥವಾ ಅದು ಬೇರೆ ಬೇರೆಯವ್ರನ್ನ ಅನುಸರಿಸಿ ಬರೆಯಲಾಗಿರುತ್ತದೆ. ಒಂದೇ ಪ್ರತಿ, ಆದರೆ ಯಾವುದನ್ನು ಒಂದನ್ನೇ ಆಧಾರವಾಗಿ ಇಟ್ಕೊಳ್ಳೋಂಗಿಲ್ಲ ಅದು. ಆದರೆ ಅಶುದ್ಧ ಸಂತಾನದಲ್ಲಿ ಏನು ಅಂದರೆ, ನೀವು ಒಬ್ಬರು ಸಿ ಅನ್ನೋನು ಒಂದು ಹಲವು ಜನ ನೋಡಿ ಬರೆದಿರ್ತಾನೆ, ಮುಂದೆ ಎಲ್ಲರೂ ಸಿನೇ ಫಾಲೋ ಮಾಡಿಬಿಟ್ರೆ. ಉದಾಹರಣೆ, ಸಿ ಅನ್ನೋನು ಒಂದು ಅಧ್ಯಾಯನ ಡಿ ದಿಂದ ನೋಡಿರ್ತಾನೆ, ಮತ್ತೊಂದು ಅಧ್ಯಾಯ ಇ ದಿಂದ, ಮತ್ತೊಂದು ಅಧ್ಯಾಯ ಎಫ್ ನಿಂದ, ಮತ್ತೊಂದು ಅಧ್ಯಾಯ ಜಿ ದಿಂದ. ನೀವು ಕಾಪಿ ಮಾಡೋಕ್ಕೆ ಹೋಗುವಾಗ ಎಕ್ಸ್ ವೈ ಝಡ್ ಇದ್ದೀರಲ್ಲ, ಸಿ ನೋಡಿ ಎಕ್ಸ್ ಬರೀತಾನೆ, ಎಕ್ಸ್ ನೋಡಿ ವೈ ಬರೀತಾನೆ, ವೈ ನೋಡಿ ಝಡ್ ಬರೀತಾನೆ. ಆದರೆ ಈ ಎಕ್ಸ್ ವೈ ಝಡ್ ಯಾರನ್ನು ಫಾಲೋ ಮಾಡ್ಯಾರ? ಸಿನ. ಆದರೆ ಸಿ ಯಾರನ್ನು ಫಾಲೋ ಮಾಡ್ಯಾರ? ಒಬ್ಬರನ್ನಲ್ಲ, ಹಲವ್ರನ್ನ. ಆಗ ಏನಾಗ್ತದೆ? ಅಶುದ್ಧ ಸಂತಾನ. ದಿಸ್ ಇಸ್ ದ ಮೇಜರ್ ಡಿಫರೆನ್ಸ್. ಮಿಶ್ರ ಹಂಗಲ್ಲ. ಮಿಶ್ರ ಏನು ಅಂತ ಹೇಳಿದ್ರೆ, ಅವನು ಫಾಲೋ ಮಾಡಿದ್ದಾನೆ, ಯಾರ್ಯಾರನ್ನ ಎಷ್ಟು ಮಾಡಿದ್ದಾನೆ ಗೊತ್ತಿಲ್ಲ, ಆದರೆ ಒಬ್ಬರನ್ನೇ ಫಾಲೋ ಅಂತೂ ಮಾಡಿಲ್ಲ. ಆದರೆ ಎಕ್ಸ್ ವೈ ಝಡ್ ವಿಷಯದಲ್ಲಿ ನಮಗೆ ಗೊತ್ತಿದೆ, ಸಿ ದಿಂದಲೇ ಮಾಡಿದ್ದಾರೆ 3 ಜನ. ಆದರೆ ಸಿ ಅನ್ನೋದು ಅಶುದ್ಧ ಸಂತಾನ ಪ್ರತಿ ಅಂತ. ಮಿಶ್ರ ಪ್ರತಿಗೆ ಹಿಂಗೆ ಸಂತಾನ ಇರಂಗಿಲ್ಲ, ನೆಕ್ಸ್ಟ್ ಫಾಲೋವರ್ಸ್ ಇರಂಗಿಲ್ಲ. ಅದಕ್ಕೆ ಅದೊಂದು ಉಳ್ಕೊಂಡ್ಬಿಟ್ಟಿರ್ತದೆ ಲಾಸ್ಟಿಗೆ, ಕಡೆಯ ಕೊಂಡಿ ಅಂತಿರಲ್ಲ, ದ ಲಾಸ್ಟ್ ಲಿಂಕ್, ಆ ಥರ ಉಳ್ಕೊಂಡ್ಬಿಟ್ಟಿರ್ತದೆ. ಅರ್ಥ ಆಗ್ತದೆ? ಗೊತ್ತಾಯ್ತಲ್ರಿ? ಎಸ್, ದಿಸ್ ಇಸ್ ದ ಡಿಫ್ರೆನ್ಸ್. ಸೊ ಹೀಗಿರೋದ್ರಿಂದ ನಾವು ಇವುಗಳನ್ನ ಸ್ಪಷ್ಟಪಡಿಸ್ಕೊಂಡು ನಮ್ಮ ಸಂತಾನ ನಿರ್ಣಯ, ಹಸ್ತಪ್ರತಿಗಳ ವಂಶಾವಳಿ ನಿರ್ಣಯ ಅಥವಾ ಸಂತಾನ ನಿರ್ಣಯ ಮಾಡಿಕೊಂಡು ನಮ್ಮ ಚಟುವಟಿಕೆಗೆ ತೊಡಗೋದು ಬಹಳ ಮುಖ್ಯ. ಇದಿಷ್ಟು ವಂಶಾವಳಿ ನಿರ್ಣಯ ಮತ್ತು ಹಸ್ತಪ್ರತಿಯ ಪ್ರಕಾರಗಳ ಪ್ರಶ್ನೆ. ಇನ್ನು ನಾವು ಇಲ್ಲಿಂದ ಮುಂದಿನ ಸಂಗತಿಗೆ ಹೋಗೋಣ. ಹಸ್ತಪ್ರತಿ ಪ್ರಶಸ್ತಿಗಳು ಅಂತ. ಹಸ್ತಪ್ರತಿ ಪ್ರಶಸ್ತಿಗಳಂದ್ರೆ ಏನು ಅಂತ ಕೇಳಿದ್ರೆ, ಈ ಹಸ್ತಪ್ರತಿಯನ್ನು ಲಿಪಿ ಮಾಡುವ ಲಿಪಿಕಾರರಿದಾರಲ್ಲ, ಅವರು ನಿಯುಕ್ತ ಲಿಪಿಕಾರರೇ ಆಗಿರಲಿ, ಹವ್ಯಾಸಿ ಲಿಪಿಕಾರರೇ ಆಗಿರಲಿ, ವೃತ್ತಿ ಲಿಪಿಕಾರರೇ ಆಗಿರಲಿ, ಅವರು ತಮ್ಮ ಬಗ್ಗೆ ತಾವೇ ಬರ್ಕೊಂಡಿದ್ದ ಕೆಲವು ಸಂಗತಿಗಳಿವೆಯಲ್ಲ, ಅವನ್ನ ನಾವು ಹಸ್ತಪ್ರತಿ ಪ್ರಶಸ್ತಿಗಳು ಅಂತ ಕರಿತೀವಿ. ತಮ್ಮ ಬಗ್ಗೆ ತಾವೇ ಬರ್ಕೊಂಡಿರೋದು ಅಂದರೆ, ಇವರು ಉದಾಹರಣೆ ಪಂಪನ ಯಾವುದೋ ವಿಕ್ರಮಾರ್ಜುನ ವಿಜಯನೋ ಆದಿಪುರಾಣದ ಕಾಪಿ ಮಾಡ್ತಿದ್ದಾರೆ, ಲಿಪಿ ಮಾಡ್ತಿದ್ದಾರೆ. ಆದರೆ ಲಿಪಿ ಮಾಡುವವನು ಕೆಲವು ವಿಷಯಗಳನ್ನ ಆ ಪಠ್ಯ ಲಿಪಿ ಮಾಡುವ ಮೊದಲು ಅಥವಾ ಕೊನೆಗೆ ತನ್ನ ಬಗ್ಗೆ, ಲಿಪಿ ಮಾಡ್ತಿರುವ ತಾನು ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಸ್ವವಿವರಗಳನ್ನು ಕೊಟ್ಟಿರ್ತಾನಲ್ಲ, ಆ ಥರದ ಸ್ವವಿವರಗಳು ಹಸ್ತಪ್ರತಿ ಪ್ರಶಸ್ತಿಗಳು ಅಂತ ಕರೆಯಿಸ್ಕೊಡುತ್ತೆ. ಇವು ಹಸ್ತಪ್ರತಿಯ ಹೆಚ್ಚುವರಿ ಭಾಗಗಳು ಅನ್ನಬೇಕು, ಮೂಲ ಪಠ್ಯ ಅಲ್ಲ ಇವು. ಯಾರು ಬರೀತಿದ್ದಾನಲ್ಲ ಅವನು ತನ್ನ ಬಗ್ಗೆ ತಾನು ಕೊಡುವ ಕೆಲವು ವಿವರಗಳು. ಏನೇನು? ತಾನು ಯಾರು, ಯಾಕೆ ಈ ಹಸ್ತಪ್ರತಿಯನ್ನು ಲಿಪಿ ಮಾಡ್ತಾ ಇದ್ದೀನಿ, ಯಾರಿಗಾಗಿ ಮಾಡ್ತಾ ಇದ್ದೀನಿ, ಆಮೇಲೆ ಯಾಕೆ ಮಾಡ್ತಾ ಇದ್ದೀನಿ, ಹವ್ಯಾಸಕ್ಕೋ ಅಥವಾ ಸಂಬಳಕ್ಕೋ ಅಥವಾ ಧಾರ್ಮಿಕ ಪುಣ್ಯ ಸಂಪಾದನೆಗೋ ಯಾಕೆ ಮಾಡ್ತಿದ್ದೀನಿ ಅಂತ. ಇನ್ನು ಯಾವಾಗ ಮಾಡ್ತಾ ಇದ್ದೀನಿ, ಯಾವತ್ತು ಬರೀಲಿಕ್ಕೆ ಹಸ್ತಪ್ರತಿಯನ್ನು ಲಿಪಿ ಮಾಡೋದಕ್ಕೆ ಶುರು ಮಾಡಿದೆ, ಯಾವಾಗ ಮುಗಿಸಿದೆ, ಯಾವ ದಿನಾಂಕದಂದು ಇದು ಮುಗೀತು, ಇಷ್ಟು ಹೇಳ್ತಾ ಈ ಹಸ್ತಪ್ರತಿ ಲಿಪಿಕಾರರು ತನ್ನ ಯೋಗ್ಯತೆ ಏನು, ತನ್ನ ಅರ್ಹತೆ ಏನು, ಆಮೇಲೆ ತನ್ನ ಕಾಲದ ಮೌಲ್ಯ ಏನು, ತನ್ನ ಕಾಲದ ತಿಳುವಳಿಕೆ, ಸಂಸ್ಕೃತಿ, ಕಲೆ, ಧರ್ಮದ ಬಗ್ಗೆ ಇರೋ ನಿಲುವುಗಳೇನು ಅನ್ನೋದನ್ನು ಹಸ್ತಪ್ರತಿಗಳಲ್ಲಿ ಪ್ರಶಸ್ತಿ ಭಾಗದಲ್ಲಿ ಹೇಳಿರ್ತಾನೆ. ತನ್ನ ಯೋಗ್ಯತೆ, ಸಾಮರ್ಥ್ಯ, ನಿಲುವು, ಧಾರ್ಮಿಕತೆ, ಸಂಸ್ಕೃತಿ, ತಾನು ನಂಬಿದ ಮೌಲ್ಯ ಏನು ಅಂತ, ಮತ್ತು ಯಾಕೆ ಬರಿತಿದ್ದೀನಿ, ಯಾರಿಗಾಗಿ ಬರಿತಿದ್ದೀನಿ,
ಹೇಗೆ ಬರೆದು ಮುಗಿಸ್ತಿದ್ದೀನಿ, ಈ ಥರದ ಎಲ್ಲ ವಿವರಗಳನ್ನು ಕೊಡ್ತಾರಲ್ಲ, ಇಂಥ ವಿವರಗಳನ್ನೇ ನಾವು ಏನಂತ ಕರಿತೀವಿ ಅಂದರೆ ಹಸ್ತಪ್ರತಿ ಪ್ರಶಸ್ತಿಗಳು. ನೀವು ಪ್ರಶಸ್ತಿ ಅಂದ ಕೂಡಲೇ ಏನೋ ಅವಾರ್ಡ್ ಇದು ಅಂತ ತಿಳ್ಕೊಳ್ಬಾರ್ದು. ಲಿಪಿಕಾರ ಅಥವಾ ಬರೆಹಗಾರ ಅಂತಿದ್ದಾನಲ್ಲ, ಅವನು ತನ್ನ ಬಗ್ಗೆ ತಾನೇ ಹೇಳಿಕೊಂಡ ಚಾರಿತ್ರಿಕ ಸಂಗತಿಗಳೆಲ್ಲವೂ ಏನು ಅನ್ನಿಸ್ಕೊಳ್ಳುತ್ತವೆ, ಹಸ್ತಪ್ರತಿ ಪ್ರಶಸ್ತಿಗಳು. ನಾನು ಹಿಂದಿನ ಕ್ಲಾಸಲ್ಲಿ ಇದಕ್ಕೆ ನಿಮಗೆ ಉದಾಹರಣೆಗಳನ್ನೆಲ್ಲ ಕೊಟ್ಟಿದ್ದೆ, ಇಲ್ಲೂ ಒಂದೆರಡು ಕೊಡ್ತೀನಿ ಬೇಕಾದ್ರೆ. ಪದ್ಮನ ಪಂಡಿತನು 1627ರಲ್ಲಿ ಹಯಶಾಸ್ತ್ರ ಬರೆಯುವಾಗ ಬರ್ಕೊಂಡಿದ್ದು. ಕವಿ ಸದಾಶಿವನ 1554ರ ರಾಮನಾಥ ವಿಲಾಸ ಬರೆಯುವಾಗಲೂ ಹೇಳ್ಕೊಂಡಿದ್ದಾರೆ. ಏನು ಬರ್ಕೊಂಡಿದ್ದು ಒಂದು ಉದಾಹರಣೆ ಕೊಡ್ತೀನಿ. ಬರೆದಾತ ಪಂಡಿತ ಪದ್ಮನಾಥ, ಪಂಡಿತಾಚಾರ್ಯ, ಪದ್ಮರಸಂ ಅಂತ ತನ್ನ ಹೆಸರನ್ನು ತಾನೇ ಹಾಕ್ಕೊಂಡಿದ್ದಾರೆ. ಯಾವಾಗ ಬರದೆ, ಯಾವಾಗ ಏನು ಬರದೆ, ಯಾವಾಗ ಎಲ್ಲ ಕಾಲ ಎಲ್ಲ ಹೇಳ್ಕೊಳ್ತಾರೆ. ನಾ ಹಿಂದಿನ ಕ್ಲಾಸಲ್ಲೂ ಒಮ್ಮೆ ಹೇಳಿದ್ದೆ, ಕಾನಹಳ್ಳಿ ಲೇಖರಿಯಾದ ಯರಿಯಪ್ಪನು ಬರೆದು ಕೊಟ್ಟಿದ್ದು ಅಂತ ಎಲ್ಲ ಇತ್ತು. ಬೇಕಾದರೆ ಒಂದೆರಡು ಉದಾಹರಣೆ ಹೇಳೋದಾದರೆ ನಿಮಗೆ, ತಮ್ಮ ಹೆಸರುಗಳ ಮುಂದೆ ಅವ್ರು ಹೇಳ್ಕೊಳ್ತಾರೆ ಏನು, ಲಿಪಿ ಮಾಡುವಾಗ ಕನ್ನಡದವರು ಲೇಖನ ಕಾರ್ಯ ಮಾಡಿದ ಮೇಲೆ ತಮ್ಮ ಹೆಸರಿನ ಮುಂದೆ ಬರೆಪ, ಬರೆಹಗಾರ, ಬರೆಹ ಅಂತ ಬಳಸ್ಕೊಂಡು ಹೇಳುವಾಗಲೆಲ್ಲ ಬರೆದಿರೋದು ಸಿರಿಗಾವುಂಡನ ಎಳ್ತು ಪುದಿದು, ಛಲಭೂಷಣನ್ ಎಳ್ತು ಅಂತ ಬಂದಿರೋ ಪದಗಳು. ಇಲ್ಲೆಲ್ಲ ನೋಡಿದ್ರೆ ಎಳ್ತು ಅಂದರೆ ಲೇಖನ ಕಾರ್ಯ ಮಾಡಿದವನು ಅಂತ, ಅಶೋಕನ ಶಾಸನ ಲೇಖನ ಕಾರ್ಯ ಮಾಡಿದವನು ಇಂಥವನು ಅಂತೆಲ್ಲ ಹೇಳ್ಕೊಳ್ಳೋದು. ಮಾನ ಸಂಧಿ ವಿಗ್ರಹಿ, ಕರ್ಣ, ಶ್ರೀಕರ್ಣ ಅನ್ನೋ ಹೆಸರುಗಳನ್ನ ಇಟ್ಕೊಂಡು ಬರಿತಾ ಇದ್ದವರು ಬರೆದು ಮುಗಿಸುವ ಕೊನೆಗೆ ಈ ವಿಶೇಷಣವುಳ್ಳ ನಾನು ಇಂಥದ್ದನ್ನು ಬರೆದೆ ಅಂತ ಹೇಳೋದು. ಸುಬೇದಾರ ವೀರಣ್ಣನ ಬರಹ ಅಂದರೆ ಬರೆದವನು ಸುಬೇದಾರ ಅಂತ ಅಧಿಕಾರಿ ಒಬ್ಬ, ಅವನ ಹೆಸರು ವೀರಣ್ಣ ಅಂತ. ಸುಬೇದಾರ ವೀರಣ್ಣನ ಬರಹ ಆದಿತ್ಯ ಪುರಾಣಮಂ ಬರೆದುಕೊಟ್ಟಿದ್ದಕ್ಕೆ ನಿರ್ವಿಘ್ನಮಸ್ತು ಅಂತ ಬರ್ಕೊಂಡಿದ್ದಾನೆ. ಅರಮನೆ ಲೇಖರಿ ಕಾನಹಳ್ಳಿ ದಾಸಪ್ಪನವರು ಬರೆದ ಬರಹ. ಹೀಗೆ ತಾನು ಯಾರು, ಏನು ಬರಿತಾ ಇದ್ದೀನಿ. ಇನ್ನೊಂದು ಕಡೆಗೆ ನೋಡಿ, ಇಲ್ಲಿ ಈ ರಾಮಾಯಣ ಪುಸ್ತಕ ಕಿವಿದುನ ಕೋಟೆಯ ಗೋಪಾಲಯ್ಯನ ತಮ್ಮ ನೀಲಯ್ಯನಿಗೆ ಬರೆದು ಕಾಣಿಕೆ ತೆಗೆದುಕೊಂಡು ಕೊಟ್ಟೆನು ಅಂತ ಹೇಳ್ಕೊಂಡಿದ್ದಾನೆ. ಇದನ್ನು ಕಾಣಿಕೆ ತಗೊಂಡು ಬರೆದು ಕೊಟ್ಟೆ ನಾನು ಅಂತ. ಇನ್ನು ಕೆಲವರು ಯಾವ್ಯಾವುದೋ ಉದಾಹರಣೆಗೆ ಬರೆದು ಕೊಟ್ಟಿರ್ತಾರೆ. ಉದಾಹರಣೆ, ಕೆಸ್ತೂರು ಉಪಾಧ್ಯಾಯರ ಮಗ ರಂಗಪ್ಪ ಬರೆದು ಕೊಟ್ಟದ್ದು. ಯಾರಿಗೆ? ತಲಕಾಡು ನಾಯಕ ಸಾನಿ ಕೆಂಪಿ ಮಗಳು ನಂಜಮ್ಮನಿಗೆ ಬರೆದು ಕೊಟ್ಟದ್ದು. ರಾಮಾಯಣ ಸಾಂಖ್ಯಂ ಬರೆದಳು ಓದಿಸುವ ಗುರಬಸವಪ್ಪ ದೇವರ ಮಗಳು ಸಿಂಗಮ್ಮನಿಗೆ ಬರೆದು ಕೊಟ್ಟದ್ದು. ಅಂದರೆ ಯಾರಿಗೆ, ಯಾಕೆ, ಯಾವ ಸಂದರ್ಭದಲ್ಲಿ, ಯಾವ ಒಕೇಶನ್ನಲ್ಲಿ ಅನ್ನೋದನ್ನೆಲ್ಲ ಸ್ಪಷ್ಟವಾಗಿ ಹೇಳ್ಕೊಡುತ್ತೆ. ಇವುಗಳಿಂದ ಏನು ಪ್ರಯೋಜನ? ಇಂಥ ಹಸ್ತಪ್ರತಿಗಳಿಂದ, ಈ ಪ್ರಶಸ್ತಿಗಳಿಂದ ಏನು ಪ್ರಯೋಜನ? ಇವುಗಳಿಗೆ ಚಾರಿತ್ರಿಕ, ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಇದೆ. ಈ ಹಸ್ತಪ್ರತಿ ಪ್ರಶಸ್ತಿಗಳಿಗೆ ಹಿಸ್ಟಾರಿಕಲ್, ರಿಲಿಜಿಯಸ್, ಕಲ್ಚರಲ್ ಆ್ಯಂಡ್ ಸೋಷಿಯಲ್ ರೆಲೆವೆನ್ಸ್ ತುಂಬ ಇದೆ. ಅದು ಏನು ಅನ್ನೋದನ್ನು ನಾವು ಗಮನಿಸೋದಾದರೆ, ಒಂದೊಂದು ಎರಡೆರಡು ಮಾತಿನಲ್ಲಿ ನಾನು ಹೇಳಿ ಮುಗಿಸೋದಾದರೆ, ನಮಗೆ ಚಾರಿತ್ರಿಕ ಮಹತ್ವ ಏನಿದೆ ಅಂತ. ಈ ಹಸ್ತಪ್ರತಿ ಲಿಪಿ ಮಾಡುವ ಲಿಪಿಕಾರರಿದ್ದಾರಲ್ಲ, ತಮ್ಮ ಪ್ರಶಸ್ತಿಗಳಲ್ಲಿ ಅವರು ಕೊಡುವ ಮಾಹಿತಿ ಇದೆಯಲ್ಲ,
ಹಸ್ತಪ್ರತಿಗಳ ಇತಿಹಾಸವನ್ನು ರೂಪಿಸೋದಕ್ಕೆ, ಹಿಸ್ಟ್ರಿ ಆಫ್ ದ ಮ್ಯಾನ್ಸ್ಕ್ರಿಪ್ಟ್ಸ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅಂದರೆ ಹಸ್ತಪ್ರತಿಗಳ ಪರಂಪರೆ ಅಥವಾ ಚರಿತ್ರೆ ಇದೆಯಲ್ಲ, ಅದನ್ನು ನಿರ್ಮಾಣ ಮಾಡೋದಕ್ಕೆ ಈ ಪ್ರಶಸ್ತಿಗಳು ಸಹಾಯ ಮಾಡುತ್ತೆ. ಅಂದರೆ ಯಾರನ್ನು ನೋಡಿ ಯಾರು ಬರೆದ್ರು, ಯಾರ ನಂತರ ಯಾರು ಬರೆದ್ರು, ಯಾವ ಕಾಲಕ್ಕೆ ಬರೆದ್ರು ಅಂತ ಗಮನಿಸೋದ್ರಿಂದ ಹಸ್ತಪ್ರತಿಗಳ ಚರಿತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಅನುಕೂಲ ಒಂದು. ಎರಡನೇದ್ದು, ಆಯಾ ಕಾಲದ ಲಿಪಿಯ ವಿಕಾಸ, ಬೆಳವಣಿಗೆ, ಅದರ ಮಾರ್ಪಾಟು, ಪರಿವರ್ತನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಅನುಕೂಲ. ಅಂದರೆ ದ ಎವಲ್ಯೂಷನ್ ಆಫ್ ದ ಸ್ಕ್ರಿಪ್ಟ್ ಇದೆಯಲ್ಲ, ಲಿಪಿಯ ವಿಕಾಸ ಕ್ರಮ, ಚರಿತ್ರೆ ಯಾವ ಕಾಲಖಂಡದಲ್ಲಿ ಲಿಪಿ ಯಾವ ಬದಲಾವಣೆಗಳಿಗೆ ಒಳಗಾಯಿತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಇನ್ನು ಭಾಷೆ ಪಡೆದ ಪರಿವರ್ತನೆಯ ರೂಪಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಹಸ್ತಪ್ರತಿಯ ಪ್ರಶಸ್ತಿಗಳು ಅನುಕೂಲ ಮಾಡುತ್ತೆ. ಇದು ಚಾರಿತ್ರಿಕ ಮಹತ್ವ. ಇನ್ನು ಸಾಂಸ್ಕೃತಿಕ ಮಹತ್ವ ಏನು? ವಾಟ್ಸ್ ದ ಕಲ್ಚರಲ್ ರೆಲೆವೆನ್ಸ್ ಆರ್ ಕಲ್ಚರಲ್ ಇಂಪಾರ್ಟೆನ್ಸ್ ಆಫ್ ದೀಸ್ ಪ್ರಶಸ್ತೀಸ್ ಅಂತ ಹೇಳಿದ್ರೆ, ಈ ಅಕ್ಷರ ಸಂಸ್ಕೃತಿ ಇದೆಯಲ್ಲ, ಯಾವ ಕಾಲಘಟ್ಟದಲ್ಲಿ ಯಾವ ಮೌಲಿಕ ಬೆಲೆಗಳನ್ನು ಪಡ್ಕೊಂಡಿತ್ತು ಅಂತ. ಅಂದರೆ ಓದುವ ಬರೆಯುವ ಸಂಪ್ರದಾಯ ಎಂಥ ಸಂಸ್ಕೃತಿಯೊಂದನ್ನು ಹುಟ್ಟು ಹಾಕ್ತಾ ಇತ್ತು, ರೂಪಿಸ್ತಾ ಇತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಅಂದರೆ ಯಾವ ವಸ್ತು ವಿಷಯಗಳು, ಯಾವ ಕಲೆಗಳ ವಿಷಯದಲ್ಲಿ ಯಾವ ರಾಜರು ಏನು ಕೊಡ್ತಾ ಇದ್ರು, ಈ ಲಿಪಿಕಾರರಿಗೆ ಏನು ಕಾಣಿಕೆ ಕೊಡ್ತಾ ಇದ್ರು, ವೇತನ ಕೊಡ್ತಾ ಇದ್ರು, ಅಥವಾ ಲಿಪಿ ಮಾಡಿಸೋ ಉದ್ದೇಶಗಳೇನಾಗಿದ್ವು. ಉದಾಹರಣೆಗೆ ಭಾರತೀಯರಿಗೆ ಚತುರ್ವಿಧ ಪುರುಷಾರ್ಥಗಳಿವೆ ಅಲ್ಲ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಹಸ್ತಪ್ರತಿ ಲಿಪಿ ಮಾಡಿಸುವುದು ಕೂಡ ಪುರುಷಾರ್ಥಗಳ ಒಂದು ಪರಮ ಪ್ರಯೋಜನವಂತಲೇ ನಮ್ಮ ಜನಗಳು ನಂಬಿಕೊಂಡಿದ್ರು. ನಾನು ಮೊದಲನೇ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ, ಜೈನರಲ್ಲಿ ಶಾಸ್ತ್ರದಾನ ಇದೆ ಅಂತ. ಅವರಲ್ಲಿ ಆಹಾರದಾನ ಮತ್ತು ಅಭಯದಾನ ಇರುವಂತೆ ಶಾಸ್ತ್ರದಾನ ಕೂಡ ಇದೆ. ಅಂದರೆ ಶಾಸ್ತ್ರೀಯ ಪಠ್ಯಗಳನ್ನ ಒಬ್ಬರು ಯಾರಾದರೂ ಬರೆಯಿಸಿ ಉಳಿದವರಿಗೆ ದಾನ ಮಾಡೋದು. ಶಾಸ್ತ್ರ ಗ್ರಂಥಗಳು, ಶಾಸ್ತ್ರ ಅಂದರೆ ಮತಶಾಸ್ತ್ರ ಗ್ರಂಥಗಳು. ಸೊ ಹೀಗೆ ಒಂದು ಕಾಲದ ದಾನ ಸಂಸ್ಕೃತಿ, ಮೌಲ್ಯ, ಜ್ಞಾನವನ್ನು ಕುರಿತ ನಿಲುವು, ಇದೆಲ್ಲ ಹಸ್ತಪ್ರತಿ ಪ್ರಶಸ್ತಿಗಳ ಮೂಲಕ ನಮಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಯಾರು ಹಸ್ತಪ್ರತಿಗಳನ್ನ ಬರಿತಾ ಇದ್ರು ಅಂದರೆ ಉಪಾಧ್ಯಾಯರು, ಕುಲಕರ್ಣಿ ಅಂದರೆ ಟ್ಯಾಕ್ಸ್ ಕಲೆಕ್ಟರ್ ಇರ್ತಾರಲ್ಲ ಅವರು, ರೆವಿನ್ಯೂ ಆಫೀಸರ್ಸ್, ಶ್ರೀಕರಣ, ಕರಣಿಕ, ಅವರೆಲ್ಲ ಅಂದರೆ ಒಂದು ಕಾಲದ ತೆರಿಗೆ ಪದ್ಧತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಒಂದು ಕಾಲದ ಆಡಳಿತ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಹಸ್ತಪ್ರತಿಗಳೊಳಗೆ ಒಂದಿಷ್ಟು ಸುಳುಹುಗಳು, ಎವಿಡೆನ್ಸಸ್, ಇಂಪಲ್ಸಸ್ ಆರ್ ಅವೈಲೇಬಲ್. ಇನ್ನು ಧಾರ್ಮಿಕವಾಗಿ ಏನು ಮಹತ್ವ ಅಂತ ಹೇಳಿದ್ರೆ, ಹಸ್ತಪ್ರತಿಗಳು ದೈವಿ ಸ್ವರೂಪ ಅಂತ ನಂಬಿದ್ದು, ಅವುಗಳನ್ನು ಅಪವಿತ್ರಗೊಳಿಸಬಾರ್ದು ಅನ್ನೋ ನಂಬಿಕೆ. ಸಾಮಾನ್ಯವಾಗಿ ಮತಗ್ರಂಥಗಳನ್ನ ಹೆಚ್ಚು ಲಿಪಿಕಾರರು ಲಿಪಿ ಮಾಡ್ತಾಯಿದ್ರು. ಯಾಕಂದರೆ ವಿಶಿಷ್ಟ ಪೂಜೆ, ಯಾತ್ರೆ, ಉತ್ಸವ, ಹಬ್ಬ, ಹರಿದಿನಗಳ ಸಂದರ್ಭದಲ್ಲಿ ಮತಗ್ರಂಥಗಳ ಪಠನ ಮತ್ತು ಪಾಠನ ಎರಡೂ ಕೆಲಸಗಳು ನಡೀತಾ ಇದರಿಂದ ಈ ಪಠನ ಮತ್ತು ಪಾಠನದ ಕಾರ್ಯಕ್ಕಾಗಿ ಮನನ, ಪಠನ, ಅಧ್ಯಯನ, ಚಿಂತನ, ಈ ಎಲ್ಲ ಚಟುವಟಿಕೆಗಾಗಿ ಹಸ್ತಪ್ರತಿಗಳನ್ನ ಬರೆದಿಡುವ ಸಂಪ್ರದಾಯ ಇತ್ತು. ಒಂದು ಗಮನಿಸಬೇಕು ನೀವು, ಧಾರ್ಮಿಕ ದೃಷ್ಟಿಯಿಂದ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಧರ್ಮದವರು ತಮ್ಮ ತಮ್ಮ ಧರ್ಮದ ಶಾಸ್ತ್ರ ಗ್ರಂಥಗಳನ್ನು, ಕಾವ್ಯ ಗ್ರಂಥಗಳನ್ನು ತಮ್ಮ ಧರ್ಮದ ಮುಂದಿನ ಪೀಳಿಗೆಯವರಿಗೆ ಸಾಗಿಸುವ ಸಲುವಾಗಿ ಅವುಗಳನ್ನ ಲಿಪಿ ಮಾಡಿಸ್ತಾ ಇದ್ರು. ಇದಕ್ಕೆ ಕರ್ನಾಟಕದಲ್ಲಿ ನಿಮಗೆ ಇರುವ ಹಸ್ತಪ್ರತಿ ಭಂಡಾರಗಳಿವೆ ಅಲ್ಲ, ಉದಾಹರಣೆ ಜೈನ ಹಸ್ತಪ್ರತಿ ಭಂಡಾರಗಳು, ಶ್ರವಣಬೆಳಗೊಳ, ಮೂಡುಬಿದಿರೆ, ಧರ್ಮಸ್ಥಳ ಮುಂತಾದ ಕಡೆ ಇರುವ ಜೈನ ಹಸ್ತಪ್ರತಿ ಭಂಡಾರಗಳು, ಅಥವಾ ಈ ಗದಗಿನ ತೋಂಟದಾರ್ಯ ಮಠ ಮತ್ತು ಚಿತ್ರದುರ್ಗದ ಮುರುಘಾ ಮಠ, ಹುಬ್ಬಳ್ಳಿಯ 3000 ಮಠ,
ಈ ಥರದ ಮಠಗಳಲ್ಲಿರುವ ಲಿಂಗಾಯತ ಅಥವಾ ವೀರಶೈವ ಹಸ್ತಪ್ರತಿ ಭಂಡಾರಗಳು, ಆಮೇಲೆ ಉಡುಪಿಯಲ್ಲಿರುವ ಅಷ್ಟಮಠಗಳಲ್ಲಿ ಕಂಡುಬರುವ ಹಸ್ತಪ್ರತಿ ಭಂಡಾರಗಳಲ್ಲೆಲ್ಲ ವೈದಿಕ ಹಸ್ತಪ್ರತಿಗಳು ಕಂಡುಬರುತ್ತೆ. ಇವು ಏನು ಹೇಳ್ತವೆ ಅಂತ ಹೇಳಿದ್ರೆ, ಆಯಾ ಧರ್ಮದ ಜನ ತಮ್ಮ ತಮ್ಮ ಮತಕ್ಕೆ ಸಂಬಂಧಪಟ್ಟ ಹಸ್ತಪ್ರತಿಗಳನ್ನ ಬರೆಸುವ, ಸಂಗ್ರಹಿಸುವ, ಸಂರಕ್ಷಿಸುವ ಕಾರ್ಯದಲ್ಲಿ ತಮ್ಮನ್ನು ತಾವು ನಿರತರಾಗಿ ಇರಿಸ್ಕೊಂಡಿದ್ರು ಅನ್ನೋದು ಗೊತ್ತಾಗುತ್ತೆ. ಅಂದರೆ ಮತೀಯ ಆವರಣ ಒಂದು ಇತ್ತು, ಹಸ್ತಪ್ರತಿಗಳನ್ನ ಪವಿತ್ರ ಅಂತ ಭಾವಿಸಲಾಗಿತ್ತು. ವಿಶೇಷ ಪೂಜೆ ಮತ್ತು ಧಾರ್ಮಿಕ ಸಮಾರಂಭಗಳನ್ನು ನೆರವೇರಿಸುವ ಮೂಲಕ, ಉದಾಹರಣೆ ಸರಸ್ವತಿ ಪೂಜೆ ಮಾಡುವುದರ ಮೂಲಕ ಹಸ್ತಪ್ರತಿಗಳ ಬರವಣಿಗೆಯನ್ನು ಆರಂಭ ಮಾಡ್ತಾ ಇದ್ರು ಅನ್ನೋದು ಪ್ರಶಸ್ತಿಗಳನ್ನು ತಿಳಿದು ಬರುತ್ತೆ. ಮುಗಿಯೋ ದಿನ ತೆಂಗಿನಕಾಯಿ, ಕಳಶ, ಆರತಿಗಳನ್ನಿಟ್ಟು ಆ ಹಸ್ತಪ್ರತಿಗಳ ಪೂಜೆ ಸಲ್ಲಿಸ್ತಿದ್ದ ಸಂಪ್ರದಾಯ ಇದ್ದದ ಬಗ್ಗೆ ತಿಳಿದು ಬರುತ್ತೆ. ಅಂದರೆ ನಮ್ಮ ಈಗ ಬುಕ್ ರಿಲೀಸ್ ಸೆರೆಮನಿ ಏನು ನಡೀತಿದೆ ಇವತ್ತು, ಈ ಥರದ್ದೆಲ್ಲ ಸೆರೆಮನಿಗಳು ಆಗ ಧಾರ್ಮಿಕ ಆವರಣದಲ್ಲಿ ಸಂಭವಿಸ್ತಾ ಇದ್ವು ಅಂತ. ಹೀಗಿರೋದ್ರಿಂದ ರಿಲೀಜಿಯಸ್ ಕಾರಣಕ್ಕಾಗಿಯೂ ಕೂಡ ಹಸ್ತಪ್ರತಿಗಳು ಬಹಳ ಮಹತ್ವವನ್ನು ಪಡ್ಕೊಳ್ತು. ಇನ್ನು ಸಾಮಾಜಿಕ ಕಾರಣಕ್ಕಾಗಿ ಗಮನಿಸೋದಾದರೆ ಹಸ್ತಪ್ರತಿಗಳನ್ನ, ವಾಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಹಸ್ತಪ್ರತಿ ಪ್ರಶಸ್ತಿ ಅಂತ ಕೇಳಿದ್ರೆ, ಫಾರ್ ದ ಸೋಷಿಯಲ್ ರೀಸನ್, ಒಂದು ಹಸ್ತಪ್ರತಿಗಳನ್ನ ಲಿಪಿ ಮಾಡುವವರು ಭಾಳಷ್ಟು ಜನ, ಮೆಜಾರಿಟಿ ಇನ್ ನಂಬರ್ ಪುರುಷರಾಗಿದ್ದರು. ಪುರುಷರಿಗಾಗಿ ಬರೆದುಕೊಟ್ಟದ್ದು ಹೆಚ್ಚು. ಆದರೆ ಚರಿತ್ರೆಯಲ್ಲಿ ಆಗಾಗ ಸಿಗುವ ಉಲ್ಲೇಖಗಳು ಏನು ಹೇಳುತ್ತೆ ಅಂದರೆ, ಹೆಣ್ಣು ಮಕ್ಕಳು ಹಸ್ತಪ್ರತಿಗಳನ್ನ ಬರೆಯಿಸ್ತಾ ಇದ್ರು ಅಂತ. ಉದಾಹರಣೆ ಅತ್ತಿಮಬೆ ನಿದರ್ಶನ ನಿಮ್ಮ ಮುಂದೆ ಇದೆ. ಅವಳು ಪೊನ್ನನ ಶಾಂತಿಪುರಾಣದ 1000 ಪ್ರತಿಗಳನ್ನ ಕಾಪಿ ಮಾಡಿಸಿದ್ಲಂತೆ ಶಾಸ್ತ್ರದಾನ ಮಾಡೋದಕ್ಕೆ. ಆಮೇಲೆ ಈಗ ನಾನು ಆಗಲೇ ಓದಿದಾಗ ಕೆಂಪಿಯ ಮಗಳು ನಂಜಿಗಾಗಿ ಬರೆದುಕೊಟ್ಟದ್ದು ಅಂತ ಒಂದು ಓದಿದೆ. ಅದನ್ನು ಗಮನಿಸಿದ್ರೆ ಸ್ತ್ರೀಯರು ಕೂಡ ಓದು ಬರಹ ಬಲ್ಲವರಾಗಿದ್ದರು ಆ ಕಾಲದಲ್ಲಿ ಅನ್ನೋದು ಗೊತ್ತಾಗುತ್ತೆ. ಅನೇಕ ಹೆಣ್ಣು ಮಕ್ಕಳು ಹಸ್ತಪ್ರತಿಗಳನ್ನ ಬರೆಯಿಸ್ತಾ ಇದ್ದರು, ಓದ್ತಾ ಇದ್ದರು, ಸ್ವತಃ ತಾವು ಲಿಪಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಸಿಗುತ್ತವೆ. ಒಂದು. ಎರಡನೇದು, ಹಸ್ತಪ್ರತಿಗಳನ್ನ ಲಿಪಿ ಮಾಡುವವರು ಸಾಮಾಜಿಕವಾಗಿ ಗಮನಿಸೋದಾದರೆ ನಮ್ಮ ಸೋಷಿಯಲ್ ಹೈರಾರ್ಕಿಕಲ್ ಸಿಸ್ಟಮ್ ಅಂತೀವಲ್ಲ, ಸಾಮಾಜಿಕ ಶ್ರೇಣೀಕರಣ, ತಾರತಮ್ಯ, ಅಸಮಾನತೆ ಇರೋ ಸಮಾಜ ನಮ್ಮದು. ಏನ್ಷಿಯಂಟ್ ಟೈಮ್ಸಲ್ಲೂ ಇದು ಇತ್ತು ಅನ್ನೋದಕ್ಕೆ ಬೇಕಾದಷ್ಟು ಎವಿಡೆನ್ಸಸ್ ಆರ್ ಅವೈಲೇಬಲ್. ಅದರ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಧರ್ಮದ ಪಠ್ಯಗಳನ್ನ ಲಿಪಿ ಮಾಡುವವರು ಅದೇ ಧರ್ಮಕ್ಕೆ ಸಂಬಂಧಪಟ್ಟವರು. ಅಂದರೆ ಜೈನ ಹಸ್ತಪ್ರತಿಗಳನ್ನ ಜೈನ ಲಿಪಿಕಾರರೇ ಪ್ರತಿ ಮಾಡೋದು ಹೆಚ್ಚು ಕಂಡು ಬರುತ್ತೆ. ವೀರಶೈವ ಲಿಂಗಾಯತ ಹಸ್ತಪ್ರತಿಗಳನ್ನ ಆ ಮತಕ್ಕೆ ಸಂಬಂಧಪಟ್ಟವರೇ ಲಿಪಿ ಮಾಡೋದು ಹೆಚ್ಚು ಕಂಡು ಬರುತ್ತೆ. ವೈದಿಕ ಹಸ್ತಪ್ರತಿಗಳನ್ನ ವೈದಿಕ ಮತಸ್ಥರಾದವರೇ ಲಿಪಿ ಮಾಡೋದು ಹೆಚ್ಚು ಕಂಡು ಬರುತ್ತೆ. ಆದರೆ ಅಲ್ಲಲ್ಲಿ ಇದಕ್ಕೆ ಅಪವಾದಗಳು ಇವೆ. ಅಂದರೆ ಒಂದು ಮತದ ಪಠ್ಯವನ್ನು ಇನ್ನೊಂದು ಮತದವರು ಹಸ್ತಪ್ರತಿಯನ್ನು ಮಾಡೋದು, ಲಿಪಿ ಮಾಡೋದು ಕಂಡುಬಂದಿದೆ. ಆದರೂ ಅನ್ಯ ಮತಗಳ ವಿಷಯದಲ್ಲಿ ಇಟ್ಟುಕೊಂಡಿರಬಹುದಾದ ಶ್ರದ್ಧೆಯೋ ಅಥವಾ ಏನಂತೀರಿ ನಿರ್ಲಕ್ಷ್ಯವೋ, ಎರಡೂ ಕಾರಣದಿಂದ ಹಸ್ತಪ್ರತಿಗಳಲ್ಲಿ ಸ್ಖಾಲಿತ್ಯಗಳು, ದೋಷಗಳು ಕಂಡುಬರೋದಕ್ಕೂ ಕೂಡ ಕಾರಣ ಆಗಿದೆ. ಸೊ ಇಷ್ಟು ಹಸ್ತಪ್ರತಿ ಪ್ರಶಸ್ತಿಗಳ ವಿಷಯ. ಅವುಗಳಿಗೆ ಹಿಸ್ಟಾರಿಕಲ್, ಕಲ್ಚರಲ್, ರಿಲಿಜಿಯಸ್ ಆಸ್ ವೆಲ್ ಆಸ್ ಸೋಷಿಯಲ್ ಇಂಪಾರ್ಟೆನ್ಸ್ ಇದೆ ಅನ್ನೋದು ನಾವು ಗಮನಿಸಬೇಕಾದ ವಿಷಯ. ಇಲ್ಲಿಗೆ ನಾನು ಸ್ವಲ್ಪ ಬ್ರೇಕ್ ತಗೋತೀನಿ. ನೀವು ಬ್ರೇಕ್ 2 ನಿಮಿಷ